ವೇದವಾಕ್ಯವನ್ನೆಲ್ಲ ಮೋನದಿಂಕನ್ನಡಲಿ ಓದಿಸುವ ಜನರ ವೇದಾವತಿ ಕೇಳಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನನಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ದ್ವೈತ ಬೋಧ ಶುದ್ಧರನ್ನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧಾರೂಢರಿಗೆ ನಂದನಕ್ಕೆ ಸಿದ್ಧಾರೂಢರಿಗೆ ನಂದನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವಿ ಶಾಂತವೆಂಬುವ ನರಿಗಳು ಬಾಳ ಶಕ್ತಿಯ ಸುಮ್ಮನ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्म ज्ञान प्रदानेन तस्मै श्री गुरवे नमः। सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ನಡೆದಂತೆ ನುಡಿದು ನುಡಿದಂತೆ ನಡೆದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಮನನಪರವಾದ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ನವಮಗತಿಯ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಯಾವ ಶ್ರೀರಾಮಚಂದ್ರನ ಪ್ರಶ್ನೆಗೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಅನೇಕ ಯುಕ್ತಿ ಸ್ವಾನುಭಾವ ಪ್ರಮಾಣವನ್ನು ಕೊಟ್ಟು ನೀನೇ ಪರಬ್ರಹ್ಮನಿದ್ದಿ, ನೀನೇ ಪರಮಾತ್ಮನಿದ್ದಿ, ಹಾಗಾಗಿ
ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಪರಮಾತ್ಮ ಹೇಗಿದೆ, ಬ್ರಹ್ಮ ಹೇಗಿದೆ, ಲಿಂಗ ಹೇಗಿದೆ. ಲಿಂಗ, ಬ್ರಹ್ಮ, ಪರಮಾತ್ಮ ಪರ್ಯಾಯ ಶಬ್ದಗಳು. ಕೆಲವು ಲಿಂಗ ಅಂದರು, ಕೆಲವು ಬ್ರಹ್ಮ ಅಂದರು, ಕೆಲವರು ಪರಮಾತ್ಮ ಅಂದರು, ಕೆಲವು ಶಿವ ಅಂದರು. ಶಬ್ದ ಎಷ್ಟೇ ಇದ್ರೂ ಕೂಡ ಮೂಲ ಅರ್ಥ ಮಾತ್ರ ಒಂದೇ, ಅದೇ ಪರಮಾತ್ಮ, ಪರಬ್ರಹ್ಮ. ಆ ಪರಬ್ರಹ್ಮ ಪರಮಾತ್ಮನ ಸ್ವರೂಪನೇ ನಾವಿದ್ದೀವಿ. ಬರೀ ರಾಮಗಷ್ಟ ವೈಶಿಷ್ಟ್ಯ ಹೇಳಕತ್ತಲ್ಲಿ ನಮ್ಮಂಥ ಅಜ್ಞಾನಿಗಳನ್ನು ಕುರಿತು ಬೋಧ ಮಾಡುವ ತಾತ್ಪರ್ಯದಿಂದ ರಾಮನನ್ನು ನಿಮಿತ್ತ ಮಾಡಿಕೊಂಡು ವೈಶಿಷ್ಟ್ಯರು ಬೋಧನೆ ಮಾಡದಂತೆ ಅನಧಿಕಾರಿಗಳನ್ನು ಆಧಾರವಾಗಿಟ್ಟುಕೊಂಡು ಗುರುಶಾಸ್ತ್ರಗಳು ಬೋಧ ಮಾಡ್ತವೆ ವಿನಃ ಬೇರೊಂದು ಉದ್ದೇಶ ಅವಕ್ಕಿಲ್ಲ. ಹಾಗಾಗಿ ಈ ಒಂದೇ ಇರುವಂಥ ಜಗತ್ತೇನದ, ಇದಕ್ಕೆ ಕಾರಣ ಏನು ಅಂತ ಹೇಳಬೇಕಾದ್ರೆ, ಜಗವಪ್ಪದು ಮೇಣೀಶ್ವರನಿಂದ ಬಗೆ ಕಾರಣೀಶ್ವರನದರಿಂದ ಎನಲು ಮರನ ಮಾಳಿಗೆಯಾದಂತೆ ಪುನರಪಿ ಮರನಿಲ್ಲದೆ ಪೋದಂತೆ ಪರಶಿವನೇ ಜಗದಾಕೃತಿಯಾಗಿ ಪರಿಣಮಿಸದೊಡ ಅಂತವನಿಲ್ಲಾಗಿ ಲೋಕ ನಿಯಾಮಿಕ ನಿಲ್ಲವೆನಿಕ್ಕೋ ಈ ಕಲ್ಪನೆ ವಿಧಿಯಲ್ಲದೆ ಉದಕಕ್ಕೂ ಇದನ್ನೊಪ್ಪಲೇಬಾರದು ದೃಗ್ದುಷ್ಯ ಪುದರಿಯ ಲೋಕದ ನೇಲತಿ ಅವಶ್ಯ ತೋರುವುದು ಆಗಿ ಈಶ್ವರನು ಜಗಕ್ಕೆ ಕಾರಣ ಅಲ್ಲಿದು ಪುಷಿಯುವುದಿಡಕ್ಕೆ. ಇರುವಂಥ ಬ್ರಹ್ಮನಲ್ಲಿ ಒಂದೇ ವಸ್ತುವಿನಲ್ಲಿ ಅನಂತ ವಸ್ತುಗಳು ಈಗ ನಮಗೆ ಅನುಭವ ಕಾಣ್ತವೆ. ಈಗ ಇದು ಪ್ರತ್ಯಕ್ಷ ಅನುಭವ. ಜಗತ್ತು ಕಾಣ್ತದ, ಈಶ್ವರನು ಆನ, ಜೀವನು ಆನ, ಪರಮಾತ್ಮನಾನ. ಒಂದೇ ಆತ್ಮನಲ್ಲಿ ಈ ಜೀವ ಜಗತ್ತು ಹೇಗೆ ತೋರಲಿಕ್ಕೆ ಕಾರಣ ಅಂತ ಕೇಳಿದರೆ ಮಹಾತ್ಮ ಹೇಳ್ತಾರೆ, ನೀನು ಈ ರೀತಿ ಸಂಶಯ ಶಂಕೆಯನ್ನು ಮಾಡಿದರೆ ಜಗವಪ್ಪದು ಮೇಣೀಶ್ವರನಿಂದ, ಈ ಪರಮಾತ್ಮನಿಂದ ಜಗತ್ತು ಆಗುವುದು ಅಂದ್ರವರು. ಯಾರಿಂದ ಜಗತ್ತಾಗ್ಯದ? ಪರಮಾತ್ಮನಿಂದನೇ ಜಗತ್ತು ಆಗ್ಯದ ಅಂದಾಗನೇ ಅವ್ರ ಶಾಸ್ತ್ರ ಮುಗಿಸಿಬಿಟ್ರು. ಬಂಗಾರದಿಂದನೇ ಆಭರಣ ಆಗ್ಯದ ಅಂದ್ರೆ ಅರ್ಥ ಏನು? ಆಭರಣ ಎಲ್ಲವೂ ಬಂಗಾರ ಸ್ವರೂಪ ಅಂತಲೇ ಅರ್ಥ ಆಯ್ತು. ಬಂಗಾರದಿಂದ ಆಭರಣ ಆಗ್ಯಾವಲ್ಲ, ಬಂಗಾರದಿಂದ ಆಭರಣ ಆದಾಗ ಆಭರಣದಲ್ಲಿ ಕೂಡ ಬಂಗಾರ ಇದೆ ವಿನಃ ಮತ್ತೊಂದು ಇಲ್ಲವೇ ಇಲ್ಲ. ಅಲ್ಲಿ ನಾವ ಬರೇ ನಾಮರೂಪಗಳವ. ಬರೇ ಉಪಾಧಿಯಿಂದ ಕಡಗ ಮತ್ತು ಬೆಂಡೋಲಿ, ನತ್ತು, ಮುತ್ತು, ಸರ ಅನ್ನುವಂಥವು ಅವಿಲ್ಲವು. ಅವು ಎದರಲ್ಲಿ ಆಗ್ಯಾವವು? ಬಂಗಾರ ಸ್ವರೂಪ ನಾವಿಲ್ಲ, ಬಂಗಾರ ಸ್ವರೂಪ ಅವ. ಯಾಕೆ ಬಂಗಾರ ಸ್ವರೂಪದ ಅವಂದರೆ, ಬಂಗಾರದಿಂದ ಹುಟ್ಟ್ಯಾವಂದಮೇಲೆ ಬಂಗಾರ ಬಿಟ್ಟು ಆಭರಣ ಇರೋಕ್ಕೆ ಬರೋದಿಲ್ಲ, ಸಾಧ್ಯನೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಇದು ಎಲ್ಲೆಲ್ಲಿ ಕೇಳಿರೇನು? ಅದಕ್ಕೆ ಮಹಾತ್ಮರು ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂದರು. ಮಣ್ಣಿನಿಂದ ಅನಂತ ಗಡಿಗೆ, ಮುಚ್ಚಳ, ಕುಂಭ, ಕೊಡ, ಮಗಿ ಅನಂತ ವಸ್ತುಗಳು ತಯಾರಾಗಿದ್ದರೂ ಕೂಡ ಅವು ಎದರಿಂದ ತಯಾರಾಗ್ಯಾವ? ಮಣ್ಣಿನಿಂದ ಆದ ಕಾರಣ. ಮಣ್ಣಿನಿಂದ ಆದ ವಸ್ತುಗಳೆಲ್ಲವೂ ಮಣ್ಣಿನ ಸ್ವರೂಪವೇ ಇರಬೇಕಾಗುತ್ತದೆ ವಿನಃ ಅದರಲ್ಲಿ ಬಂಗಾರ ಇರೋಂಗಿಲ್ಲ. ಕೊಡದಲ್ಲಿ ಬಂಗಾರ ಅದೇನು? ಬಂಗಾರದಲ್ಲಿ ಮಣ್ಣು ಅದೇನು? ಇಲ್ಲ, ಇರಕ್ಕೆ ಬರೋಂಗಿಲ್ಲ ಅಂತ. ಯಾವ ವಸ್ತು ಯಾವುದರಿಂದ ಉತ್ಪತ್ತಿ ಆಗಿದೆಯೋ ಅದೇ ಇರಬೇಕು ವಿನಃ ಅದೇ ಸ್ವರೂಪ. ಅದು ನೋಡ್ರಿ, ಬಂಗಾರ ಸಾಮರ ಬಂಗಾರ ಸ್ವರೂಪ ಅವ, ಮಣ್ಣಿನಿಂದ ಆದ ವಸ್ತುಗಳು ಮಣ್ಣಿನ ಸ್ವರೂಪ ಅವ. ಮತ್ತು ಪರಮಾತ್ಮನಿಂದ ಆದ ಜಗತ್ತು ಪರಮಾತ್ಮ ಸ್ವರೂಪ ಇರಲೇಬೇಕಲ್ಲ. ಇದೇ ಎಂಥ ಅರ್ಥ. ಅದಕ್ಕೆ ನೀನು ಸರಿಯಾಗಿ ಅರ್ಥವನ್ನು ಮಾಡೋ ಅಂತ ಮಹಾತ್ಮ ಹೇಳ್ತಾರೆ.
ಈ ಕಾರಣದಿಂದ ನೀನು ಎಷ್ಟೇ ವಿಚಾರ ಮಾಡಿದ್ರು ಕೂಡ, ಎಷ್ಟಾದರೂ ವಿಚಾರ ಮಾಡ್ರಿ, ಈ ವಿಚಾರ ಯಾರ್ಯಾರು ಮಾಡ್ಯಾರಂದ್ರೆ ನಾವು ನೀವು ಮಾಡೋದಲ್ಲ. ಇಲ್ಲಿ ಈ ವೇದಾಂತ ಶಾಸ್ತ್ರಕ್ಕೆ ಬರೋದಕ್ಕಿಂತ ಮುಂಚೆ ಷಣ್ಮತದವರು ಅಂತ ಬಹಳ ಬಲಾಢ್ಯವಂತ ಪುರುಷರವರು ಜಗತ್ತಿನಲ್ಲಿ ಈ ಒಂದು ವಸ್ತುವಿನ ಸಲುವಾಗಿ ಅನಂತ ವರ್ಷಗಳವರೆಗೆ ತಮ್ಮ ಕಾಲವನ್ನು ಶೋಧನೆಯಲ್ಲಿ ಕಳೆದಂಥವರು. ಅವರು ಸುಮಾರು ಅಂತ ಅರ್ಥ ಅಲ್ಲ, ಅವರು ಪ್ರಯೋಗವನ್ನು ಮಾಡಿದರು, ವಿಚಾರವನ್ನು ಮಾಡಿದರು. ಮಾಡಿ ನೈಯಾಯಿಕರು ಒಂದು ಪ್ರಕಾರ ಜಗತ್ತಿಗೆ ಕಾರಣ ಅಂದರು, ಪೂರ್ವ ಮೀಮಾಂಸಕರು ಒಂದು ಕಾರಣ ಹೇಳಿದರು, ಉತ್ತರ ಮೀಮಾಂಸಕರು ಮತ್ತೊಂದು ಕಾರಣ ಹೇಳಿದರು. ಹೀಗೆ ಹಲವು ಮತವಾದಿಗಳು ಇದು ಒಂದೇ ಜಗತ್ತು ಹೇಗೆ ಹುಟ್ಟಿದೆ ಅನ್ನೋದಕ್ಕೋಸ್ಕರವಾಗಿ ಎಷ್ಟೋ ವರ್ಷ, ಒಂದಲ್ಲ ಎರಡಲ್ಲ ನೂರಾರು ವರ್ಷ ತಪಸ್ಸನ್ನು ಮಾಡ್ಯಾರ ಭಾರತ ದೇಶದ ಹಿಂದಿನ ಋಷಿಮುನಿಗಳು. ಒಂದೆರಡು ವರ್ಷ ಅಲ್ಲ, ಅಷ್ಟು ಮಾಡಿದರೂ ಕೂಡ ಅವರೆಲ್ಲರಿಗೂ ಹೊಳಿಲಿಲ್ಲ. ಮತ್ತೆ ದ್ವೈತವನ್ನು ಹೇಳಿದರು ಅವರು. ದ್ವೈತ ಅಂದರೆ ಪರಮಾತ್ಮ ಬೇರೆ, ಶಿವನು ಬೇರೆ, ಜಗತ್ತು ಬೇರೆ, ಜೀವನು ಬೇರೆ ಅನ್ನುವಂಥ ನಿರ್ಣಯಕ್ಕೆ ಬಂದರು ವಿನಃ ಜಗತ್ತು, ಶಿವ, ಜೀವ, ಈಶ್ವರ ಒಂದೇ ಅನ್ನುವಂಥ ನಿರ್ಣಯಕ್ಕೆ ಬರಲಿಲ್ಲ. ಆ ಕಾರಣವನ್ನು, ಆ ಸಂಶಯವನ್ನು ತೆಗೆದು ಹಾಕಿ ಲಿಂಗ ಮಧ್ಯೆ ಜಗತ್ ಸರ್ವಂ, ಲಿಂಗದ ಮಧ್ಯದಲ್ಲೇ ಜಗತ್ತು ಅಂದಂಥ ಪ್ರಸಂಗದಲ್ಲಿ 14 ಲೋಕವನ್ನು ತಗೋಬೇಕು. ಮತ್ತೆ ಈ ಒಂದು ಲೋಕ ತಗೊಂಡ್ರೆ ಇನ್ನು 13 ಲೋಕ ಬೇರೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಲಿಂಗದ ಮಧ್ಯದಲ್ಲೇ ಜಗತ್ತಾದಂತ ಅವ್ರು ಹೇಳಿದರು ಮಹಾತ್ಮರು, ಶರಣರು. ವೇದಾಂತಿಗಳು ಏನು ಹೇಳಿದ್ರು ಅಂದರೆ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಅದಕ್ಕೆ ಜಗತ್ತು ಪರಮಾತ್ಮನು ಕಾರಣನಾಗಿರಬಹುದು ಅಂತ ಈಗ ಬಂತು ನೋಡ್ರಿ. ಪರಮಾತ್ಮನಿಂದ ಆಗ್ಯದ ಅಂದರೆ ಪರಮಾತ್ಮ ಕಾರಣ ಆಗಿರಬಹುದು ಈ ಜಗತ್ತಿಗೆ ಅಂದರೆ ಅದು ಕೂಡ ಗಿಡವೇ ಮಾಳಿಗೆಯಾದಂತೆ ಎನ್ನಲು ಮರನೇ ಮಾಳಿಗೆಯಾದಂತೆ ಪುನರಪಿ ಮರನಿಲ್ಲದೆ ಪೋದಂತೆ. ಏ ರಾಮ, ಅದಕ್ಕೂ ಒಪ್ಪಬಾರದಪ್ಪ. ಯಾಕಂದರೆ ಒಂದು ಗಿಡ ಅದ, ಆ ಗಿಡ ಮನೆಯಾದ ಮೇಲೆ ಆ ಗಿಡ ಏನಾಗ್ತದೆ, ಗಿಡನೇ ಮನೆ ಆಗೋದಿಲ್ಲ. ಆ ಗಿಡವನ್ನು ನಾವು ಕಡಿದಾಗ ಅದರ ಕಂಬ, ತುಂಡು, ಜಂತೆ ಅನಂತ ರೀತಿಯಿಂದ ಏನಾಯ್ತು, ಈ ಮಾಳಿಗೆ ಆಯ್ತಿಲ್ಲ, ಮಾಳಿಗೆ ಆಗಿದೀಗ. ಆ ಮಾಳಿಗೆ ಆದ ಮೇಲೆ ಅಲ್ಲಿ ಮರ ಅದೇನು, ಮೊದಲು ಮರ ಇತ್ತು, ಮಾಳಿಗೆ ಆದಮೇಲೆ ಮರ ಇಲ್ಲ. ಹಾಗಾಗಿ ಮರವು ಇಲ್ಲದಂತೆ ಹೇಗೆ ಆಗುವುದೋ ಹಾಗೆ ಪರಮಾತ್ಮನೇ ಈ ನಾಮರೂಪಾತ್ಮಕ ಜಗತ್ತಾಗ್ಯದಂದ್ರೆ ಪರಮಾತ್ಮನೇ ಜಗತ್ತಾಗ್ಯನಂತ ಹೇಳಿದೆವು ಮೊದಲೆಲ್ಲ. ಆ ನಾಮರೂಪದ ಜಗತ್ತು, ನಾಮ ಅಂದ್ರೇನು ಅನಂತ ಹೆಸರು, ರೂಪ ಅಂದ್ರೇನು ಅನಂತ ಬಣ್ಣ. ಇವೆಷ್ಟಾವ್ರಿ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜೀವಿಗೆ ಒಂದೊಂದು ಹೆಸರಾದ, ಒಂದೊಂದು ರೂಪ ಅದ. ಗಿಳಿಗೆ ಒಂದಾದ, ಹುಲಿಗೊಂದಾದ, ಕರಡಿಗೊಂದಾದ, ಇಲಿಗೊಂದಾದ, ಚೋಳಿಗೊಂದಾದ, ಹಾವಿಗೊಂದಾದ, ದನಕ್ಕೊಂದಾದ, ಮನುಷ್ಯನಿಗೊಂದಾದ. ಇವೆಲ್ಲ ಆಕೃತಿಗಳಿವು. ಪರಮಾತ್ಮನೇ ಆಕೃತಿ ಆಗ್ಯಾನ ಅಂತ ಒಪ್ಪಿದರೆ ಪರಮಾತ್ಮ ಇಲ್ಲಂತ ಆಗ್ಬೇಕಾಗ್ತದೆ. ಮರ ಇಲ್ಲಲ್ಲ ಮಳೆಗೆ ಆದಮೇಲೆ, ಪರಮಾತ್ಮನ ಜಗದ್ರೂಪ ಆದಮೇಲೆ ಜಗತ್ತಾದ, ಪರಮಾತ್ಮ ಇಲ್ಲ ಅಂತ ಹೇಳಬೇಕಾಗ್ತದ. ಹಾಗೆ ಇದು ಒಪ್ಪಿದ್ದಾದರೆ ಇಲ್ಲಿ ಬಿಡ್ರಿ, ಒಪ್ಪೋಣ ಜಗತ್ತು ಯಾವುದರಿಂದನಾಗಲಿ
ಅದರಿಂದ ತಲೆ ಕೆಡಿಸ್ಕೊಂಡು ನಾವೇನು ಮಾಡ್ದದ ನಮ್ಗೆ ಆಗೋದು ಏನಾದಂತ ನೀನಂದರೆ ನೋಡು, ಅದು ಹೇಗಿದೆ ಪರಮಾತ್ಮ ಅಂದರೆ, ಅಲ್ಲಿ ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ ರಹಿತವಾದದ್ದೇನದ ಅದು ಆತ್ಮ ಅದ, ಅದು ಪರಮಾತ್ಮ, ಪರಬ್ರಹ್ಮ. ಆದರೆ ಪರಮಾತ್ಮನೇ ಈ ಜಗತ್ತು ರೂಪ ಆಗ್ಯಾನ, ಜಗತ್ತು ಬೇರಿಲ್ಲ, ಪರಮಾತ್ಮ ಬೇರಿಲ್ಲ ಅಂತ ನೀವು ಒಪ್ಪಿದರೆ ಹಾಲು ಕೆಟ್ಟು ಮೊಸರಾಗ್ಯದ ಅಂತ ಒಪ್ಬೇಕಾಗ್ತದ. ಮೊನ್ನೆನೇ ಹೇಳೀನಿ, ಹಾಲು ಕೆಟ್ಟ ಅಂದ್ರೇನು, ಹೊರಗೊಯ್ದಲ್ಲ. ಹಾಲು ಕೆಡೋದಂದ್ರೇನು, ರೂಪಾಂತರ ಆಗೋದು. ಹಾಲಿಗೆ ಎಪ್ಪ ಹಾಕಿದಾಗ ಅದು ಮೊಸರು ಆಗ್ತದಿಲ್ಲ. ಆ ಮೊಸರು ಆದಾಗ ಹಾಲಾದೇನು, ಹಾಲಿನಿಂದನೇ ಮೊಸರಾಗ್ಯದ. ಮೊಸರು ಆದ ಮೇಲೆ ಹಾಲಾದೇನು ಇಲ್ಲ. ಹಾಲು ಇಲ್ಲದೆ ಮೊಸರಾಗ್ಯದೇನು, ಅದನ್ನು ಒಪ್ಪಂಗಿಲ್ಲ, ಸಾಧ್ಯನೇ ಇಲ್ಲ. ಹಾಲು ಇಲ್ಲದೆ ಮೊಸರು ಹೆಂಗಾಗ್ತದೆ ಅಂದ್ರೆ ಏನಾಗ್ಯದ ಅಲ್ಲಿ? ರೂಪಾಂತರ ಅಂದರೆ ವಿಕಾರ ಅಂದರೆ ಒಂದೇ. ಏನು ವಿಕಾರ ಆಯಿತು? ಮೊದಲು ಹಾಲಿನಲ್ಲಿ ದ್ರವತ್ವ, ಮಧುರತ್ವ ಇತ್ತು. ಹಾಲಿನ ಧರ್ಮ ಏನದ? ಮಧುರತ್ವ ಸಿಹಿ, ದ್ರವತ್ವ ಅಂದರೆ ಹರಿಯುವುದು. ಈಗ ಹಾಲೇ ಮೊಸರಾಗ್ಯದ ನೋಡ್ರಿ. ಈಗ ಮೊಸರಿನಲ್ಲಿ ಮಧುರತ್ವ ಇಲ್ಲ, ಹುಳಿ ಬಂದದ. ಅಲ್ಲಿ ದ್ರವತ್ವ ಇಲ್ಲ, ಇಲ್ಲೇನು ಬಂದದ? ಘನತ್ವ ಬಂದದ. ಮೊಸರು ಗಟ್ಟಿ ಆಗೋದಿಲ್ಲ. ಅದರಂತೆ ಇಲ್ಲಿ ಕೂಡ ನೀನು ಒಪ್ಪಿದರೆ ಆ ಪರಮಾತ್ಮನು ಕೂಡ ವಿಕಾರ ಆಗ್ತಾನಂತ ಅರ್ಥ ಆಗ್ತಾನೆ ನೋಡಿ. ಪರಮಾತ್ಮನಿಂದ ವಿಕಾರ ಆಗದಂತ ಒಪ್ಪೋಕಿಲ್ಲ. ವಿಕಾರ ಆಗದಂದ್ರೆ ಏನು? ಅವಿಕಾರಿ ಅನ್ನುವ ಶ್ರುತಿ ಪ್ರಮಾಣಕ್ಕೆ, ವಚನ ಪ್ರಮಾಣಕ್ಕೆ ವಿರುದ್ಧ ಆಗ್ತದ. ಅಲ್ಲಿ ಅವಿಕಾರಿ ಅಂತ ಹೇಳ್ತೀವಿಲ್ಲ, ಆತ್ಮ ಅವಿಕಾರಿ, ವಿಕಾರ ಆಗವನೆಲ್ಲ ಅವನು. ಆದರೆ ಹೀಗಾದ ಮೇಲೆ ಜಗತ್ತನ್ನು ಪ್ರೇರಣೆ ಮಾಡೋರು ಯಾರಪ್ಪ ಅಂತ ಪ್ರಶ್ನೆ ಬಂದರೆ, ಪ್ರೇರಕನಿಲ್ಲದೆ ಜಗತ್ತು ನಡೆಯುವುದು ಹೇಗೆ ನಡೆಯುವುದೆಂಬ ಕಲ್ಪನೆಗೆ ಗತಿ ಏನು ಅಂತ ಹೇಳಿದರೆ, ಅದರಿಂದ ಪರಮಾತ್ಮನೇ ಜಗದ ಆಕಾರನಾಗಿರುವನು ಎಂಬುದನ್ನು ಅಂಗೀಕರಿಸಬಾರದು. ಪರಮಾತ್ಮನೇ ಜಗತ್ ರೂಪಾಗಿನಂತ ಒಪ್ಪಲೇಬಾರದು. ಯಾಕಂದರೆ ಜಗತ್ತಿಗೆ ಜಡಾತ್ಮಕ ಲಕ್ಷಣ ಅದ. ನೋಡಿ ಎಷ್ಟು ಸೂಕ್ಷ್ಮ ಅವ. ಜಡಾತ್ಮಕ ಲಕ್ಷಣ ಅದಿಲ್ಲ ಜಗತ್ತಿಗೆ, ಜಡ ಅದ. ಯಾಕೆ ಜಡ ಅನ್ಬೇಕು? ಚೇತನಂತ ಅನುಭವದಲ್ಲ ಅಂದರೆ ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ವೇದಗಳು ಪ್ರಮಾಣ ಕೊಟ್ಟು. ವೇದ ಪ್ರಮಾಣ. ವೇದ ನುಡಿದವನು ಯಾರು ಅಂತ ವಿಚಾರ ಮಾಡಿದ್ರೆ ಎಲ್ಲರಿಗೂ ಗೊತ್ತದ, ಅದು ಶಿವನ ವಾಣಿ ಅಥವಾ ಪರಮಾತ್ಮನ ವಾಣಿ ಅಥವಾ ಆತ್ಮವಾಣಿ ಅಂತ ಹೇಳ್ತೀವಿ ಎಲ್ಲರೂ. ಆ ಒಂದು ಕಲ್ಪನೆ ಹೇಗೆ ಅಂತ ವಿಚಾರ ಮಾಡಿದರೆ, ಜಡವಾದ ಲಕ್ಷಣಾತ್ಮಕ ಬರ್ತದೆ ನೋಡು ಅಂದರು. ಹೆಂಗೆ ಬಂತ್ರಿ? ಈಗ ನಮ್ಮ ದೇಹ ಜಡ ಅದು, ಚೇತನದಿಂದ ಅದು. ಯಾಕೆ ಜಡ ಅಂತೀರಿ? ಚೇತನ ಇದು ಜಡ ಹೆಂಗಾಗ್ತದ? ತಿರುಗಾಡ್ತದ, ಉಣ್ತದ, ತಿಂತದ, ಕೇಳ್ತದ, ನೋಡ್ತದ, ಎಲ್ಲ ಮಾಡಲಾರ್ದು ಎಲ್ಲ ಮಾಡ್ತದ. ಜಡವಾದರೆ ಕಲ್ಲು ಕಟ್ಟಿಗೆ ಮಾಡ್ತವೆ ನಾವು. ಜಡ ಅಂದ್ರೇನು? ಕಲ್ಲು ಜಡ ಅದಲ್ಲ. ಜಡ ಉಣ್ಣೋದು, ತಿನ್ನೋದು, ಮಾತಾಡೋದು, ಕೇಳೋದು, ನೋಡೋದು ಏನು ಮಾಡ್ತದೇನು? ಮಾಡಂಗಿಲ್ಲ. ಅಂದಾಗ ನಾವು ಹೇಳಬೇಕಾಗ್ತದ, ಕಲ್ಲು ಜಡ ಅದ. ನಮ್ಮ ಶರೀರ ದೃಷ್ಟಿಯಲ್ಲಿ ಬಂದಾಗ ಶರೀರ ಜಡ ಅದೇನು? ಎಲ್ಲ ಚೇತನ ಅಂತ ವರ್ತನೆ ಮಾಡ್ತದ. ಜಡ ಅಂತ ಹೆಂಗಂತಿದ್ದಿ
ಅಂತ ವಿಚಾರ ಮಾಡಿದ್ದಾದರೆ ಇದು ಸ್ವಯಂ ಇತರ ಗತ್ಯ ಶೂನ್ಯತ್ವಂ. ಅದು ದೇಹ ಜಡಾದ ಅನ್ನಕ್ಕೆ ನಾವು ಹೇಗೆ ಹೋಗ್ಬೇಕು ಅಂದರೆ ಅನುಭವಕ್ಕೆ ಹೋಗ್ಬೇಕು. ಈ ಗ್ರಂಥದ ಮೇಲೆ ನನ್ನ ಕೈ ಕೂತಿದೆ, ಗ್ರಂಥದ ಮೇಲೆ ಕೈ ಅದ. ಈ ಗ್ರಂಥಕ್ಕೂ ಗೊತ್ತಿಲ್ಲ ನನ್ನ ಮೇಲೆ ಯಾರು ಕೈ ಇಟ್ಟಾರ ಅಂತ, ಗ್ರಂಥಕ್ಕೂ ಗೊತ್ತಿಲ್ಲ. ನಾನು ಯಾರ ಮೇಲೆ ಕೈ ಇಟ್ಟೀನಿ ಅನ್ನೋದು ಕೈಗೂ ಗೊತ್ತಿಲ್ಲ. ಕೈ ಹೇಳ್ತದೇನು? ಹೇಳ್ತದೆ ಕೈ. ಪುಸ್ತಕ ಹೇಳಲ್ಲ, ಕೈನೇ ಹೇಳಲ್ಲ. ಅಂದ್ರೆ ಹೇಳೋನು ಯಾರು? ಒಬ್ಬನ ಹೇಳ್ತಾನಲ್ಲ, ಅವನು ಯಾರು? ಅವನೇ ನೋಡು ಚೇತನ. ಅವನು ಚೇತನ, ದೇಹ ಜಡ ಅದ. ದೇಹಕ್ಕೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಅದರಂತೆ ಇಂದ್ರಿಯಾದಿಗಳಿಗೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಅಂತಃಕರಣಕ್ಕೆ ಹೋದರೆ ಮನಸ್ಸಿಗೂ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಕಾರಣ ಅಂದರೆ ಕೆಲವೊಂದು ಪ್ರಸಂಗದಲ್ಲಿ ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತೀವಿ ನಾವು. ಮನಸ್ಸು ಹೇಳ್ತೋ, ಮನಸ್ಸನ್ನು ತಿಳಿದವನು ಹೇಳ್ದೋ. ಮನಸ್ಸು ಸರಿ ಇಲ್ಲ ನನಗಂತ ಹೇಳ್ಬೇಕಾದ್ರೆ ಮನಸ್ಸು ನಿನಗೆ ಹೇಳಲ್ಲ, ಮನಸ್ಸನ್ನು ತಿಳಿದವನು ಹೇಳ್ತಾನೆ. ಅಂದರೆ ಮನಸ್ಸು ಬೇರೆ, ತಿಳಿಯುವ ಚೇತನ ಬೇರೆ ಅಂತ ಅರ್ಥ ಆಯ್ತಲ್ಲ. ಒಳಗೆ ಹೋಗಿ ಶಾಸ್ತ್ರ. ಒಂದೊಂದು ಪ್ರಸಂಗದಲ್ಲಿ ನನ್ನ ಬುದ್ಧಿ ಜಾರಿ ಹೋಯಿತು ಅಂತ ಎಷ್ಟೋ ಸಲ ತಪ್ಪುಗಳನ್ನು ಮಾಡ್ತೀವಿ, ಸರಿನೂ ಮಾಡ್ತೀವಿ. ಸರಿ ಮಾಡಿದಾಗ ಬುದ್ಧಿವಂತ ಅಂತೀವಿ, ತಪ್ಪು ಮಾಡಿದಾಗ ಬುದ್ಧಿ ಹೋಯ್ತು ಅಂತೀವಿ. ಅದೇನೇ ಇರಲಿ, ಆ ಬುದ್ಧಿ ಸರಿ ಇಲ್ಲ ಅಂತ ಹೇಳಬೇಕಾಗಿದ್ರೆ ಬುದ್ಧಿಯನ್ನು ತಿಳಿಯುವಂಥ ಇನ್ನೊಂದು ಚೇತನ ಇದ್ರೆ ಹೇಳಕ್ಕೆ ಬರ್ತದೋ, ಬುದ್ಧಿನ ಹೇಳ್ತದೋ? ಚೇತನ ಇದ್ರೆ ಹೇಳಕ್ಕೆ ಬರ್ತಿಲ್ಲ. ರೋಗಿಯನ್ನು ಕರೆದುಕೊಂಡು ನಾವು ಆಸ್ಪತ್ರೆಗೆ ಹೋದಾಗ ಈ ರೋಗಿ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ರೋಗಿ ಹೇಳ್ತಾನೋ, ಡಾಕ್ಟ್ರ್ ಹೇಳ್ತಾನೋ? ಡಾಕ್ಟ್ರೇ ಹೇಳ್ಬೇಕಲ್ಲ. ಅಂದ್ರೆ ಅಲ್ಲಿ ಏನು ಅರ್ಥ ಆಯಿತು? ರೋಗಿನೇ ಬೇರೆ, ಡಾಕ್ಟ್ರನೇ ಬೇರೆ ಅಂತ ಅರ್ಥ ಆಯ್ತು. ಇಬ್ಬರು ಯಾರಂತ ಅರ್ಥ ಆಯ್ತು ಅಲ್ಲಿ. ಮತ್ತು ನನ್ನ ಬುದ್ಧಿ ಸರಿಯಿಲ್ಲ, ಮನಸ್ಸು ಸರಿಯಿಲ್ಲ ಅಂತ ಹೇಳ್ತಿದ್ದಂದಮೇಲೆ ಮನಸ್ಸು ಬುದ್ಧಿಯನ್ನು ತಿಳಿಯುವಂಥ ಚೈತನ್ಯ ಒಂದು ಬೇರೆ ಅದ ನಮ್ಮಲ್ಲಿ. ಚೇತನ ಅದು ಬೇರೆ ಅದ. ಹಾಗಾಗಿ ಇದನ್ನು ಕೂಡ ಜಡ ಅಜಡ ಲಕ್ಷಣಾತ್ಮಕ ಅಂದರು. ಜಡ ಅಂದ್ರೇನು, ಅಜಡ ಅಂದ್ರೇನು? ಅಜಡ ಅಂದರೆ ಚೇತನ. ಚೇತನ ಅಥವಾ ಚೈತನ್ಯ ಅಥವಾ ಸಾಕ್ಷಿ ಅಥವಾ ಪ್ರತ್ಯೇಗಾತ್ಮ ಅಥವಾ ಪರಮಾತ್ಮ, ಏನನ್ನೇ ಕರೀರೋದಕ್ಕೆ. ಈ ಜಗತ್ತು ಅದೃಷ್ಟ ವಶವಾಗಿ ತೋರುವುದು. ಇನ್ನೊಂದು ಏನು ಪ್ರಶ್ನೆ ಅದ, ನಾವೆಲ್ಲ ಜಗತ್ತಿನಲ್ಲಿ ಇರುವಿಯಿಂದ ಹಿಡಿದು 84 ಲಕ್ಷ ಜೀವರಾಶಿಗಳು ಏನು ಹುಟ್ಟಿ ಬಂದಿವೆಲ್ಲ, ಯಾತಕ್ಕಾಗಿ ಹುಟ್ಟಿ ಬಂದಿವಿ? ಮತ್ತು ಇದು ಯಾರ ವಶ ಆದ ಜಗತ್ತು ಅಂದರೆ ಅದೃಷ್ಟವಶ ಅಂದರು. ಅದೃಷ್ಟ ಅಂದ್ರೇನು? ಹಣೆ ಬರ. ಹಣೆ ಬರ ಅಂದ್ರೇನು? ದೈವ. ಪರ್ಯಾಯ ಶಬ್ದಗಳು ಇವು ಎಲ್ಲವೂ ನಮ್ಮ ಕರ್ಮ ಬಲದಿಂದ ಬಂದೀವಿ ನಾವು. ಯಾಕೆ ಬಂದೀವಿ ಜಗತ್ತಿಗೆ? ಹೋಗಿ ಏನಾದರೂ ದೊಡ್ಡ ಮಾಡಿ ಘನವಾದ ಕಾರ್ಯ ಮಾಡಿ ನೀ ಮರಳಿ ಬಾರಪ್ಪ, ನನ್ನಿಂದ ಆಗೋದಿಲ್ಲ ಅಂತ ಪರಮಾತ್ಮ ಯಾರಿಗೆ ಹೇಳಿ ಕಳಿಸಿಲ್ಲ. ನೀ ಇಂಥದ್ದು ಮಾಡಿವ, ನೀ ಇದನ್ನು ಮಾಡಿವ, ನೀ ಇದನ್ನು ಮಾಡಿವ. ಅಲ್ಲಿ ಜಗತ್ತನ್ನೇ 14 ಲೋಕವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುವಂಥ ಒಂದು ಚೈತನ್ಯಕ್ಕೆ ಈ ಜಗತ್ತಿನಲ್ಲಿ ಲೋಕದಲ್ಲಿ ಏನಾದರೂ ಮಾಡಲಿಕ್ಕೆ ಅವನ ಸಮರ್ಥ ಅನಿಲ್ಲ. ಅವನ ಅಸಮರ್ಥೇನು? ಅವನಿಂದ ಆಗೋದಿಲ್ಲೇನು? ಎಂಥ ಸುಂದರವಾದ ಅಂದರೆ ಈ ಶರೀರ ಏನಾದ, ಶರೀರವನ್ನು ನುಡಿದು ಇಂದ್ರಜಾಲದ ಆಟಗಳು ಉಂಟೆ ಅಂತ ನಿಜ ಕೇಳ್ತಾರೆ ನಮ್ಮನ್ನೆಲ್ಲರನ್ನು. ತಮ್ಮ ನಿನ್ನ ಶರೀರ ಮಾಡಿದವರು ಯಾರು ಅಂತ.
ನಿನ್ನ ಕಿವಿ ಮಾಡಿದವ್ರು ಯಾರು, ಕಣ್ಣು ಮಾಡಿದವ್ರು ಯಾರು, ಕೂದಲು ಮಾಡಿದವ್ರು ಯಾರು, ಉಗುರು ಮಾಡಿದವ್ರು ಯಾರು, ಬೊಟ್ಟು ಮಾಡಿದವ್ರು ಯಾರು, ಹೊಟ್ಟೆ ಮಾಡಿದವ್ರು ಯಾರು, ಭುಜ ಮಾಡಿದವ್ರು ಯಾರು? ಇದ್ರ ಇಷ್ಟೇ ವಿಚಾರ ಮಾಡಿದ್ರೆ ಎಲ್ಲರಿಗೂ ಕಲ್ಪನೆ ಬರ್ತದ, ಇಲ್ಲೋ ಯಾವುದೋ ಒಂದು ಶಕ್ತಿಯಿಂದ ಇದು ನಿರ್ಮಿತ ಆಗಿದೆ ಎಲ್ಲರೂ ಹೋಗ್ತೀವಿ. ಇಂಥ ಅದ್ಭುತವಾದ ಮಾನವನ, ದೇವನ, ಬ್ರಹ್ಮ ವಿಷ್ಣು ಮೊದಲಾದ ಪ್ರಮುಖರನ್ನು ಮಾಡಿದಂಥ ಒಂದು ಪರಮಾತ್ಮನಿಗೆ ಈ ಲೋಕದಲ್ಲಿ ಇಂಥದ್ದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಶರೀರ ಮಾಡಿ ಕಳಿಸಿ ಈ ಶರೀರದಿಂದ ನೀನು ಮಾಡಿ ಬಾ ಅಂತ ನಮ್ಮನ್ನು ಯಾರು ಕಳಿಸಿಲ್ಲ. ನೀ ಮಾಡಿ ವಾರನ್ನು ಕಳಿಸಿಲ್ಲ. ನಾವು ಬಂದ ಮೇಲೆ ಏನೂ ಮಾಡಿಲ್ಲ, ಹೊಸದಾಗಿ ಏನು ಮಾಡಿವಿ? ಏನು ಮಾಡಿಲ್ಲ. ಅದನ್ನು ತಗೊಂಡೆ ಅದೇನಾಗ್ಯದಂದರೆ ಸಗಣಿ ತಗೊಂಡು ಕುಳ್ಳು ಹೊಡೆದಂಗೆ ಅಷ್ಟೆ. ಎಂಡೆ ತಗೊಂಡು ಕುಳ್ಳು ನಾನು ಹಚ್ಚಿನಿ ಅಷ್ಟೇ ಗೊತ್ತು ನಮಗೆ. ನೀನು ಸಗಣಿ ಯಾರು ಮಾಡಿದಾರಂತ. ಎಂಡೆನೇ ಇಲ್ಲ ಹೆಂಗೆ ಮಾಡ್ತೀವಿ? ಕುಳ್ಳಿಲ್ಲದೆ ಸಗಣಿ ಇಲ್ಲದೆ ಕುಳ್ಳು ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ ಈ ಶರೀರ ಇದನ್ನು ಬಿಟ್ಟು ಇಂದ್ರಜಾಲದ ಆಟಗಳೇ ಉಂಟೆ ಅಂದರೆ ಏನಿಲ್ಲ ಅಂದರು. ಯಾಕಿಲ್ಲ ಅಂದರೆ ಇದಕ್ಕೆ ಒಂದು ಫ್ಯಾನ್ ತಿರುಗಬೇಕಾದ್ರೆ ಕರೆಂಟ್ ಬೇಕು, ಲೈಟ್ ಹತ್ತಬೇಕಾದ್ರೆ ವಿದ್ಯುತ್ ಬೇಕು, ಮಿಕ್ಸರ್ ತಿರಬೇಕಾದ್ರೆ ವಿದ್ಯುತ್ ಬೇಕು. ಪ್ರತಿಯೊಂದಕ್ಕೂ ಒಂದು ಬೇಕೇ ಬೇಕಲ್ಲ. ಇಲ್ಲಾಂದ್ರೆ ಯಾವ ತಿರುಗೋದಿಲ್ಲ, ಕೆಲಸ ಮಾಡೋದಿಲ್ಲ. ಇಲ್ಲ ಪೆಟ್ರೋಲ್ ಆದ್ರೆ ಬೇಕು, ಅಥವಾ ಇನ್ನೊಂದು ಗೋಬರ್ ಗ್ಯಾಸ್ ಆದ್ರೆ ಬೇಕು, ಏನೋ ಒಂದು ಬೇಕೇ ಬೇಕು ನಡಿಬೇಕಾಗಿದ್ರೆ. ಈ ದೇಹದ ಇಂದ್ರಜಾಲ ಆಟ ಏನದಲ್ಲ, ಇಲ್ಲಿ ಪೆಟ್ರೋಲು ಇಲ್ಲ, ಕರೆಂಟು ಇಲ್ಲ, ಗೋಬರ್ ಗ್ಯಾಸು ಇಲ್ಲ ದೇಹದಾಗ. ಅದೇನು ಬರೇ ಸಪ್ತಧಾತು ಸಮಂ ಪಿಂಡಂ, ಬರೇ ರಕ್ತ, ವೀರ್ಯ, ಮಜ್ಜ, ಮಲ, ಮೂತ್ರ ಇವೇನವ ಈ ವಸ್ತುಗಳಿಂದ ತಯಾರು ಮಾಡಿ ಎಂತೆಂಥ ಕಾರ್ಯವನ್ನು ಮಾಡುವಂಥ ಬುದ್ಧಿಯನ್ನು ಇಟ್ಟು ಕಳಿಸೋಣ ಭಗವಂತ ನಮ್ಮೆಲ್ಲರಿಗೂ. ಜಗತ್ತಿನಾಗ ಯಾರ್ಯಾರು ಎಂತೆಂಥ ಕೆಲಸ ಮಾಡ್ತಾರೆ ಅಂಥವನಿಗೆ ಈ ಜಗತ್ತಿನಲ್ಲಿ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿಯೂ ನಿಮ್ಮದಾನ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ಯಗಳು ಏನೆಂಬೆ ರಾಮನಾಥ. ಶರಣರು ಭಾಳ ಚಂದ ಆಯ್ತು. ನಾವು ಎಂಡೆ ತಗೊಂಡಿವಿ, ಸಗಣಿ ಮಾಡ್ಯಾವಷ್ಟೆ. ಸಗಣಿ ಬಿಟ್ಟು ಏನು ಕುಳ್ಳು ಮಾಡಿಲ್ಲಲ್ಲ. ನಾವು ಜಗತ್ತಿನಾಗ ಏನಾದರೂ ಅದು ಮಾಡೇನಿ, ಇದು ಮಾಡೇನಿ, ನಾ ಮಾಡೇನಿ, ನೀ ಮಾಡೀನಿ ಅಂತ ಏನಾನ ಹೇಳ್ತೇವಂದರೆ ಪರಮಾತ್ಮ ಕೊಟ್ಟಂಥ ವಸ್ತುವಿನೇ ಮಾಡೇವಿನ ಸ್ವಂತ ನಾವು ಮಾಡಲಿಕ್ಕೆ ಎಲ್ಲರೂ ಅಯೋಗ್ಯರು ನಾವೆಲ್ಲರೂ. ಕಾರಣ ಕಾಲಲ್ಲಿ ಒಂದು ಉಗುರು ಕಿತ್ತು ಹೋಯ್ತಂದ್ರೆ ಉಗುರನ್ನ ಕಿತ್ತು ಹಾಕಕ್ಕೆ ಬರ್ತದೆ, ಬೆಳೆಸಕ್ಕೆ ಬರೋಂಗಿಲ್ಲ. ಏನು ಮಾಡ್ತಪ್ಪ ನೀನು? ಮಾಡೀನಿ ಏನು ಮಾಡಿದ್ರಿ ಅಂತ ಕೇಳ್ತಾರೆ ಮಹಾತ್ಮರು. ತಲೆಯಲ್ಲಿ ಇರುವಂಥ ಕೂದಲನ್ನು ಕತ್ತರಿಸಬಹುದು, ಕೂದಲನ್ನು ಮಾಡಕ್ಕೆ ಬರೋದಿಲ್ಲ. ಅರೆ ಸಾಮಾನ್ಯ ಕಾಲಲ್ಲಿರುವ ಕೂದಲು, ತಲೆಯಲ್ಲಿರುವ ಕೂದಲು ಕಾಲಲ್ಲಿ ಉಗುರೇ ಮಾಡಲಾರದಂಥ ಅಸಮರ್ಥರು ನಾವು ಬೇರೆ ಏನು ಮಾಡಂಗೀವಿ? ಮಾಡ್ತೀನಿ ಅಂದರೆ ಕೂದಲು ಮಾಡು, ಮಾಡ್ತೀನಿ ಅಂದರೆ ಉಗುರು ಮಾಡು. ಇದುವರೆಗೆ ಯಾರು ಸಾಧ್ಯ ಆಗಿಲ್ಲ, ಸಾಧ್ಯ ಆಗೋದಿಲ್ಲ. ಇದು ಯಾರಿಗೆ ಸಾಧ್ಯ ಅಂದರೆ ಅದೃಷ್ಟವಶವಾಗಿ. ಅದೃಷ್ಟ ಅಂದರೆ ಹಣೆ ಬರ ಕರ್ಮ ಅಂತ. ಆ ಕರ್ಮದ ವಶದಲ್ಲಿ ಜಗತ್ತಾದ ವಿನಃ ಯಾರ ವಶದಲ್ಲಿ ಅದ? ಕರ್ಮದ ವಶದಲ್ಲಿ ಅಥವಾ ಪ್ರಾರಬ್ಧ ವಶದಲ್ಲಿ ಅದ. ಈ ಪ್ರಾರಬ್ಧ ಅನ್ನುವಂಥದ್ದು ಯಾವಾಗ ಮುಗಿತದ ಆ ತಕ್ಷಣದಲ್ಲೇ ಈ ಜಗತ್ತು ನಾಶ ಆಗ್ತದೆ. ಮುಗಿದಾಗ ನಾಶ ಆಗದೆ, ಅದು ಇರೋ ತನ ತೋರ್ತದ, ಆಮೇಲೆ ನಾಶ ಆಗ್ತದೆ. ಪರಮಾತ್ಮನಿಂದ ಜಗತ್ತು ಆಗದಂತ ಒಪ್ಪಿದರೆ ಅವನು ಕೂಡ ಪ್ರಾರಬ್ಧ ಹೇಳ್ಬೇಕಾಯ್ತಲ್ಲ ಪರಮಾತ್ಮಗ. ಅವನು ಹಣೆ ಬರ
ಪರಮಾತ್ಮ ನಂದೇನು ಹಣೆ ಬರ, ನಾನೇನು ಪಾಪ ಮಾಡೀನಿ, ನಾನೇನು ಕೆಟ್ಟದ್ದು ಮಾಡೀನಿ, ನನ್ನ ಹಣೆ ಬರ ಏನಂತ ಜಗತ್ತ ಕೈ ಎತ್ತಿ ಪರಮಾತ್ಮ ಬೇಡ್ತದ. ಮತ್ತು ಇದಕ್ಕೆ ಒಪ್ಪಿದರೆ ಪರಮಾತ್ಮನ ಹಣೆ ಬರ ಹೇಳ್ಬೇಕಾಗ್ತದ. ಅವನು ಕರ್ಮದಿಂದ ಹುಟ್ಟ್ಯಾನ, ಕರ್ಮ ಮುಗಿದ ಮೇಲೆ ಅವ ಪರಮಾತ್ಮನು ಕೂಡ ಜಗತ್ತು ನಾಶ ಆದಂಗೆ ಪರಮಾತ್ಮ ನಾಶ ಆಗ್ತಾನೆ. ಅಂದ್ರೆ ಏನು ಉಳಿತಿಲ್ಲಿ? ನಿರೀಶ್ವರವಾದ ಬರ್ತಾ ಅಡ್ಡ. ನಿರೀಶ್ವರವಾದ ಅಂದ್ರೇನು? ದೇವರೇ ಇಲ್ಲ ಅಂತ ಕೌಡಿಗೆ ಹೋಗ್ಬಿಡ್ತಾರೆ ನೋಡು ಮಂದಿ. ಲಾಸ್ಟಿಗೆ ದೇವರೇ ಇಲ್ಲಪ್ಪ. ದೇವರ ಅನ್ನೋನು ಅಧಿಕಾರಿ. ನಿರೀಶ್ವರವಾದಿ ದೇವನಿಲ್ಲ ಎಂಬುವನು ನಿರೀಶ್ವರವಾದಿ. ಅವನ ಜೊತೆ ಪಾರಮಾರ್ಥದ ಶಬ್ದ ಕೂಡ ಅವ್ರಿಗೆ ಕಿವಿಗೆ ಬೀಳಲಾರ್ದಂಗೆ ಮಾತಾಡ್ಬೇಕಂತ ಹೇಳ್ಯಾರ. ಯಾಕಂದ್ರೆ ಒಪ್ಪಂಗಿಲ್ಲ ಅವರು. ದೇವರೇ ಇಲ್ಲ ಎಂಬವನಿಗೆ ಒಪ್ತಾರೇನವರು? ಸಾಧ್ಯ ಇಲ್ಲ. ಹಾಗಾಗಿ ಅವರ ಜೊತೆ ತರ್ಕ, ವಾದ, ಬೋಧಕತ್ವ ಮಾಡಬಾರ್ದು. ತರ್ಕನೂ ಮಾಡಬಾರ್ದು, ವಾದನೂ ಮಾಡಬಾರ್ದು, ಕೇಳುವಂಥ ವಾಕ್ಯಗಳು ಕೂಡ ಹೇಳಬಾರ್ದು ಅಂತ ಮಹಾತ್ಮರೇ ಹೇಳ್ತಾರೆ. ಕಾರಣ ಏನಂದರೆ ಅಲ್ಲಿ ಏನಾಗ್ತದ ಅಂದರೆ, ಘೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು ಸರ್ವಜ್ಞಾನ. ಎಲ್ಲೆಲ್ಲ ಭೂಮಿ ಮೇಲೆ ಬಿದ್ದರೆ ಮಳೆ ಸಾರ್ಥಕ ಆಗ್ತದ, ಕಲ್ಲಿನ ಮೇಲೆ ಮಳೆ ಬಿದ್ದರೆ ಕಲ್ಲು ಮೃದವಪ್ಪುವುದೇ, ಕಲ್ಲು ಮೆತ್ತಗಾಗ್ತದೇನು? ಅದರಂಗೆ ಅವರಿಗೆ ಪಾಪದ ಬಲದಿಂದ ಹೃದಯ ಕಠೋರ ಆಗಿರ್ತಾವ. ಕಠೋರವಾದ ಕಲ್ಲಿನಲ್ಲಿ ಖಡ್ಗ ಕೂಡ ಹೋಗೋದಿಲ್ಲ. ಆಯುಧ ಆದಂದರೆ ಮೃದುವಾದ ಶರೀರ ಅದ, ಮೃದುವಾದ ವಸ್ತು ಎಲ್ಲದ, ಅಲ್ಲಿ ಸರಳ ಹೋಗ್ತದೆ. ಹಣ್ಣು ಕೊಯ್ತೀವಿ, ಕುಂಬಳಕಾಯಿ ಕೊಯ್ತೀವಿ, ಹೀರೆಕಾಯಿ ಕೊಯ್ತೀವಿ, ಕುತ್ತಿಗೂ ಕೊಯ್ತೀವಿ. ಯಾಕಂದ್ರೆ ಮೃದುವಾದ ಹೋಗ್ತದೆ, ಚಾಕು ಹೋಗ್ತದೆ, ಆಯುಧ ಹೋಗ್ತದೆ. ಕಲ್ಲಿನಲ್ಲಿ ಹೋಗ್ತದೇನು? ಅದರಂತೆ ಗುರುವಿನ ಜ್ಞಾನದ ಮಾತು ಏನಾದಲ್ಲ, ಕಲ್ಲು ಹೃದಯದಂಥ ಅಧಿಕಾರಿಗಳೇನಲ್ಲ, ಅವ್ರ ಹೃದಯದಲ್ಲಿ ಹೋಗೋದಿಲ್ಲ ಅಂತ. ಅವು ವಾಕ್ಯಗಳೇ ಮೊಣದು ಹೋಗ್ತವೆ, ಆಯುಧನೇ ಮುರಿದು ಹೋಗ್ತದೆ. ಕುಚ್ಚಿ 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 ಕಲ್ಲಿಗೆ ಏನಾಗೋದಿಲ್ಲ. ಗುರುವಿನ ವಾಣಿಗಳೇನವ ಅವೇ ಸಾಕಾಗಿ ಹೋಗ್ತವಿನ ಆ ಅಧಿಕಾರಿಗಳಿಗೆ ಏನು ಪರಿಣಾಮ ಆಗೋದಿಲ್ಲ. ಅದಕ್ಕೆ ಏನು ಹೇಳಿದರು ಮಹಾತ್ಮರು? ಗುರು ಶಿಷ್ಯರಾಗಿ ಪೇಳುವ ದೇಶ. ಯಾರಿಗೆ ಹೇಳು ಅಂದ್ರೆ ಇದನ್ನ ಅವೆಲ್ಲ ಕಾನೂನುಗಳವ, ಶಾಸ್ತ್ರಗಳಲ್ಲಿ ಕಾನೂನು, ಪ್ರತಿಯೊಂದು ಕಾನೂನು. ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರದು? ಕೇಳಿದಾಗಲೇ ಹೇಳಬೇಕು. ಬ್ರಹ್ಮವಿದ್ಯೆ ಅಂದರು. ಕೇಳಿದ ತಕ್ಷಣ ಹೇಳಬೇಕಪ್ಪ. ಬ್ರಹ್ಮವಿದ್ಯೆ ಮೋಸ ಮಾಡಬಾರ್ದಂತ ಅರ್ಥ. ಯಾರಿಗೆ ಹೇಳಬೇಕು? ಯಾರು ವಿವೇಕ, ವೈರಾಗ್ಯ, ಸಮಾಧಮ ಸಾಧನ ಚತುಷ್ಟಯ ಸಂಪನ್ನನಾಗಿ ಮೋಕ್ಷದ ಆಪೇಕ್ಷೆಯನ್ನು ಏಕೈಕವಾದ ಗುರಿಯಾಗಿಟ್ಟುಕೊಂಡು ಕರಿಯನೆತ್ತಡವಲ್ಲೆ, ಸಿರಿಯನೆತ್ತಡವಲ್ಲೆ, ಹಿರಿದಪ್ಪ ರಾಜ್ಯವನ್ನೆತ್ತಡವಲ್ಲೆ ವಲ್ಲೆ, ನಿಮ್ಮ ಶರಣರ ಸುಳ್ಳುಡಿ ಅರಗಳಿಗೆ ಎತ್ತಡೆ, ನಿಮ್ಮನ್ನೆತ್ತ ಕಾಣ ರಾಮನಾಥ. ನಿಜಗೊಂಡು ಹೇಳಿದರು, ಬೇರೊಂದು ವರವನಲ್ಲೇನು ಬೇಡುವನ ಭವ, ಮುಕ್ತಿದಿರುವ ಸಾಧನವಂದರು. ನನಗೆ ಯಾವ ವರ ಬೇಕಾಗಿಲ್ಲ, ಈ ಲೋಕದ ಭೋಗ ಭಾಗ್ಯ ಬೇಕಾಗಿಲ್ಲ, ಸ್ವರ್ಗ ಲೋಕದ ಭೋಗ ಭಾಗ್ಯ ಬೇಕಾಗಿಲ್ಲ, ಬ್ರಹ್ಮ ವಿಷ್ಣು ಲೋಕದ ಭೋಗಗಳು ನನಗೆ ಬೇಕಾಗಿಲ್ಲ. ಯಾಕಂದರೆ ಅವೆಲ್ಲ ಕ್ಷೀಣೆ ಪುಣ್ಯ ಮರ್ತಲೋಕ ವಿಷಂತಿ. ಬ್ಯಾಂಕ್ನಾಗ ಇಟ್ಟು ರೊಕ್ಕ ತಗೋತ್ ಖಾಲಿ ಆಗತ್ತಾನ ತೊಗೊಳಕ್ಕೆ ಬರ್ತದೆ. ಖಾಲಿ ಆದಮೇಲೆ ಕಾಪಾಡ ಕುಡಿತಾರೆ ಅವರು, ಬ್ಯಾಂಕಿನವ್ರು. ನೀ ಎಷ್ಟು ಇಟ್ಟಿದ್ದಿ ಅದು ಖಾಲಿ ಆಗತ್ತಾನ, ಎಷ್ಟು 10 ವರ್ಷ ತಗೋಬೋದು, ಇಲ್ಲ ಅಂತಲ್ಲ. ಖಾಲಿ ಆದ ಮರುಗಳಿಗಿನ ಹೋಗು, ತಮ್ಮ ನಿನ್ನ ಬ್ಯಾಲೆನ್ಸ್ ಇಲ್ಲ ಹೋಗಂತ. ಅದರಂಗೆ ಇಲ್ಲಿ ಮಾಡುವಂಥ ಕರ್ಮಕಾಂಡದ ಪುಣ್ಯದ ಫಲದಿಂದ ಏನು ಪ್ರಾಪ್ತಿ ಆಗ್ತದೆ? ಮೋಕ್ಷ ಆಗೋದಿಲ್ಲ, ತಲೆಯನ್ನು ತೆಗಿಬೇಕು.
ಕರ್ಮಕ್ಕೆ ಫಲ ಏನಂದರೆ ಭೋಗ ಪ್ರಾಪ್ತಿ ಅದ. ತಿಳ್ಕೊಬೇಕು ನಾವು ಮೊದಲು. ಕರ್ಮಕ್ಕೆ ಏನು ಫಲ, ಯೋಗಕ್ಕೆ ಏನು ಫಲ, ಉಪಾಸನೆಗೆ ಏನು ಫಲ, ಜ್ಞಾನಕ್ಕೆ ಏನು ಫಲ. ಒಂದೊಂದಕ್ಕೆ ಫಲಗಳು ಬೇರೆ ಅವ. ನಾವೆಲ್ಲ ಕೂಡಿ ಒಂದೇ ಅಂತ ಹೇಳ್ತೀವಲ್ಲ, ಕೇಳೋರಿಗೆ ಹುಚ್ಚಿಡೋಗ್ಬಿಟ್ರು ಅವರು. ಪಾಪ ಕೇಳೋರಿಗೆ ಹೌದಲ್ಲಪ್ಪ ಇರ್ಬೋದು ಅಂತೀವಿ, ಆಗೋದಿಲ್ಲ ಅದು. ಕರ್ಮಕ್ಕೆ ಫಲ ಭೋಗ ಅದ, ಯೋಗಕ್ಕೆ ಚಿತ್ತವೃತ್ತಿ ನಿರೋಧ ಮಾಡುವ ಶಕ್ತಿ ಅದ, ಉಪಾಸನೆಗೆ ಲೋಕ ಪ್ರಾಪ್ತಿ ಅದ, ಜ್ಞಾನಕ್ಕೆ ಮೋಕ್ಷ ಪ್ರಾಪ್ತಿ ಅದ ನೋಡಿ. ಮತ್ತು ಗುರುಗಳಲ್ಲಿ ಬಂದಂಥವ್ರು ಮೋಕ್ಷಕ್ಕಾಗಿ ಬಂದರು, ಏನು ಸಂಸಾರ ಮಾಡಕ್ಕೆ ಬಂದರು ಅವರು ಶಿಷ್ಯರು? ಅದು ಸಾಕಂತ ಗುರುವಿನಲ್ಲಿ ಬಂದನ. ಇದು ವಿಷಮ ಸಂಸಾರವಿದ ಕನಸೆಂದರಿ. ಇದು ವಿಷಮ ಅದ, ಇದು ಸಮಯ ಇಲ್ಲ, ಇದು ಶಾಂತಿ ಇಲ್ಲ, ದುಃಖ ಅದ, ಕಷ್ಟ ಅದ. ಆ ಕಾರಣಕ್ಕಾಗಿ ಅಂಥ ದುಃಖರಹಿತವಾದ ವಸ್ತು ಇಲ್ಲಿ ಅದ ಅಂತ ವಿಚಾರವನ್ನು ಇಟ್ಟುಕೊಂಡು ಗುರುಗಳಿಗೆ ಬಂದು ಶರಣಾಗತನಾಗ್ಯಾನ. ಗುರುಗಳಿಗೆ ಬಂದು ದೊಡ್ಡ ಕಾರ್ಯ ಮಾಡ್ಯಾನ, ದೀರ್ಘದಂಡ ನಮಸ್ಕಾರ ಮಾಡೋಣ ಶಿಷ್ಯ. ದೀರ್ಘದಂಡ ನಮಸ್ಕಾರ ಯಾರಿಗೆ ಮಾಡ್ತಾರೆ ಅಂದರೆ ಉತ್ತಮಂಚ, ಉತ್ತಮ. ಕನಿಷ್ಠರು ಬೇರೆ, ಮಧ್ಯಮದ ಬೇರೆ, ಉತ್ತಮ ಬೇರೆ. ಕನಿಷ್ಠಂ ಕರದಂಡಂಚ, ಕರಂದ್ರೆ ಕೈ ಜೋಡಿಸಿ ನಮಸ್ಕಾರ. ಮಧ್ಯಮಂ ಶಿರದಂಡಂಚ, ದೇವ್ರ ಗುಡಿಗೆ ಹಿರಿಯರಿಗೆ ಹೋದರೆ ಹಿಂಗೆ ಅನ್ನಬಾರದು, ಪಾದಕ್ಕೆ ನಮಸ್ಕಾರ ಮಾಡಬೇಕು. ಪಾದಕ್ಕೆ ನಮಸ್ಕಾರ, ಶಿರ ಹಚ್ಚಿ ಹಣ್ಣೆ ಮಡಿಬೇಕಂತ. ಮತ್ತು ನಿನ್ನ ಉಳಿದದ್ದು ಒಂದು ಉಳಿತಾರೆ ದೀರ್ಘದಂಡಂಚ, ಅದು ಯಾರಿಗೆ ಮಾಡಬೇಕು? ಅದು ಹಿರಿಯರಿಗೆ ಮಾಡಿದರೆ ಎಂಜಲಾಗ್ತದೆ ದೀರ್ಘದಂಡ. ಕನಿಷ್ಠಿಗೆ ಮಾಡಿದ್ರೆ ಎಂಜಲಾಯಿತು. ಮತ್ತು ಮೀಸಲಳಿಯದ ಭಕ್ತಿ ಯಾವತ್ತು ತಗೊಂಡೋಗ್ತಿ ಗುರುವಿನಲ್ಲಿ ನೀನು? ಇವೆರಡು, ಈ ದೀರ್ಘದಂಡನ ಅವರಿಗೆ ಮಾಡಿದರೆ ಮತ್ತು ಗುರುವಿಗೆ ಯಾವ ನಮಸ್ಕಾರ ಮಾಡ್ತೀನಿ ನೀನು? ಆ ಗುರುವಿನಲ್ಲಿ ದೀರ್ಘದಂಡಂಚ, ವಾಕ್ದಂಡಂಚ ನಿರರ್ಥಕ ಅಂತ ಹೇಳ್ಬಿಟ್ರು. ವಾಕ್ ಅಂದರೆ ಮೊಬೈಲ್ ನಮಸ್ಕಾರ ಮಾಡ್ತವಲ್ಲ, ಗಾಡಿ ಮೇಲೆ ಹೋಗಿ ಹಿಂಗೆ ನಮಸ್ಕಾರ ಮಾಡ್ತವಲ್ಲ, ಇದಕ್ಕೇನಂದ್ರು ಯಾವ ಫಲ ಇಲ್ಲ ನೋಡಿ, ನಿರರ್ಥಕ, ಬರೀ ವೇಸ್ಟ್, ಅರ್ಥ ಇಲ್ಲ. ಅಂಥ ಶಿಷ್ಯನಿಗೆ ಕೇಳಿದಾಗಲೇ ಹೇಳಬೇಕು ಬ್ರಹ್ಮವಿದ್ಯಾ. ಯಾರಪ್ಪ ಉದಾಹರಣೆ ಅಂದರೆ ಜನಕನಂದದಿ. ಜನಕ ಸನ್ಯಾಸಿ ಅಲ್ಲ, ಬ್ರಹ್ಮಚಾರಿ ಅಲ್ಲ, ಅವನು ಯೋಗಿನಲ್ಲ, ತ್ಯಾಗಿನಲ್ಲ, ಭೋಗದಲ್ಲಿದ್ದಂಥ ಮಹಾರಾಜ ಜನಕ ಮಹಾರಾಜ. ಭೋಗ ಅಂಥ ರಾಜ ಭೋಗದಲ್ಲಿ ಇದ್ದಂಥ ಜನಕನಿಗೆ ಕೇಳಿದಾಗಲೇ ಹೇಳಬೇಕು ಜನಕನಂದದಿ. ಗುರುಗಳು ಹೇಳ್ತಾ ಹೇಳ್ತಾ ಉಪದೇಶ ಮಾಡಿದ್ರು, ತತ್ವಮಸಿ ಮಹಾವಾಕ್ಯ ಬೋಧಿಸಿ ಆ ಪರಮಾತ್ಮನೇ ನೀನು ಇದ್ದಿ ಅಂತ ಅಂದಾಗ ಕುದುರೆ ಮೇಲೆ ಹತ್ತುವಂಥ ಸಂದರ್ಭದಲ್ಲಿ ಒಂದು ಕಾಲು ರಿಪೇಕಿನಾಗ ಇಟ್ಟನ, ಇನ್ನೊಂದು ಕಾಲು ಈ ಕಡೆಯಿಂದ ಹಾಕೋದ್ರಾಗ ಅವನ ವೃತ್ತಿನೇ ಬಂದ್ಬಿಡ್ತಂತೆ ಜನಕ ಮಹಾರಾಜನ. ಬ್ರಹ್ಮ ವೃತ್ತಿನೇ ಬಂತು, ಲಿಂಗ ಸ್ವರೂಪನೇ ಆಗ್ಬಿಟ್ಟು. ನಮ್ಗೆ ಆತದಂಗ ಹಂಗ ಗುಣ ಇದ್ರೆ ಆತದ. ಆ ಗುಣಗಳು ಬರಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಎಂದೋ ಲೇಸನ ಮಾಡಿ ಇಂದು ನಿಮ್ಮಡಿಗೆ ಬಂದೆ ಗುರುರಾಯ. ಯಾಕೆ ಬಂದಿನಿ? ಅದೇ ಏನು ಕೊಟ್ಟರು ಬೇಡ, ನಿಮ್ಮ ಶರಣರ ಸುಳ್ಳುಡಿ ಅರಗಳಿಗೆ ಇತ್ತಡೆ. ಆದ್ರಂಗ ನಿಮ್ಮ ನಿಜವಾದ ಸತ್ಯವಾದ ನಮ್ಮ ಸ್ವರೂಪ ಜ್ಞಾನವನ್ನು ಬೇಕು, ಮತ್ತೊಂದು ಬೇಡ ಅನ್ನುವಂಥ ಅಧಿಕಾರಿಗೆ ಕೇಳಿದಾಗಲೇ ಹೇಳಬೇಕು. ಇನ್ನು ಕೆಲವು ಮಂದಿ ಯಾರು ಕೇಳಿದಾಗಲೇ ಹೇಳಬಾರದು ಬ್ರಹ್ಮವಿದ್ಯೆ ಅಂದರು. ಅವರು ಹೇಳಬೇಕಂದ್ರು ಇವರು ಹೇಳಬಾರದಂತ. ಇಬ್ಬರದು ಒಂದೇ, ಗುಟ್ಟು ಒಂದೇ ಅದ, ಮಾತು ಬೇರೆ ಅವ, ಗುಟ್ಟು ಒಂದೇ ಅವ. ಅದನ್ನು ವಿಚಾರ ಮಾಡಬೇಕು. ಅವರೇನು ಅಜ್ಞಾನ ಅಲ್ಲ, ಕೇಳಿದಾಗಲೇ ಹೇಳಬೇಕು ಅಂದವರು ಅಜ್ಞಾನ ಅಲ್ಲ,
ಹೇಳಬಾರ್ದು ಅಂದರು ಅಜ್ಞಾನ ಇಲ್ಲ, ಇಬ್ಬರೂ ಅವರು ಜೀವನ್ ಮುಕ್ತರೇ, ಶರಣರೇ, ಮಹಾತ್ಮರೇ. ಯಾಕಂದರೆ ಅಲ್ಲಿ ಹೇಳಿದ್ರೆ ವ್ಯರ್ಥ ಆಗತ್ತಪ್ಪ, ಅದನ್ನ ವ್ಯರ್ಥ ಮಾಡೋದು ಬೇಡ, ಅದಕ್ಕೆ ಹೇಳಬೇಡ ಅಂದರು. ನೀನು ಸಾರ್ಥಕ ಆಗ್ತದ ಇಲ್ಲಿ ಹೇಳು, ವ್ಯರ್ಥ ಆಗ್ತದ ಹೇಳಬೇಡ, ಎರಡು ಒಂದೇ ಆಯ್ತಿಲ್ಲ. ಹಾಗಾಗಿ ಇಲ್ಲಿ ಕೂಡ ಈಶ್ವರನೇ ಜಗತ್ತಿಗೆ ಕಾರಣನಾಗಿರುವುದೆಂಬುದು ಸಿದ್ಧಿಸುವುದಿಲ್ಲ. ಯಾಕೆ ಸಿದ್ಧಿಸುವುದಿಲ್ಲ? ಜಗತ್ತು ದೇಹ ವಿಕಾರ ಆಗ್ತದಿಲ್ಲ. ನಮ್ಮದು ಆತ್ಮನೇ ದೇಹನೂ ಆತ್ಮ ಅಂತ ಒಪ್ಪಿಕೊಂಡ್ರೆ ಆತ್ಮಗ ಆಕಾರಿಲ್ಲ, ಆತ್ಮಗ ವಿಕಾರಿಲ್ಲ, ಆತ್ಮನಿಗೆ ಅವಸ್ಥೆಗಳಿಲ್ಲ. ನಮಗೆಲ್ಲ ಶಿಶು ಅವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಈಗಾಗಲೇ ಕೆಲವು ಮಂದಿ ವೃದ್ಧಾಪ್ಯ ಅವಸ್ಥೆಗೆ ಬಂದೀವಿ, ಕೆಲವು ಮಂದಿ ಯೌವನದಾಗಾರ. ಅಂದ್ರೆ ನಮ್ಮ ಶರೀರ ಕೆಟ್ಟದಿಲ್ಲ, ಹಾಲು ಕೆಟ್ಟ ಮೊಸರಾದಂಗೆ ಶರೀರ ಕೆಡ್ತಾ 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 ಬಂದು ವಿನಶ್ಯತೆ ಅಂದ್ರೇನು ನಾಶ ಆಗೋ ಸ್ಟೇಜ್ನಾಗ ಬಂದು ನಿಂತೀವಿ. ಅದೇ ಚಾರ್ವಾಕರು ದೇಹ ಆತ್ಮ ಮರಣವೇ ಮೋಕ್ಷ ಅಂತ ಶಿಷ್ಯರಿಗೆ ಹೇಳ್ತಾರೆ, ಬೋಧ ಮಾಡ್ತಾರೆ. ಅವರು ಚಪ್ಪರ್ಸಿ ಅವರು ಪ್ರಮಾಣ ಕೊಡ್ತಾರೆ. ಅದಕ್ಕೆ ತಮ್ಮ ಹುಟ್ಟಿ ಬಂದ ದೇಹವೇ ಆತ್ಮ, ದೇಹ ಬಿಟ್ಟರೆ ಆತ್ಮ ಇಲ್ಲೇನ. ಅದಕ್ಕಾಗಿ ಈ ದೇಹದಲ್ಲಿ ನೀ ಏನಾದರೂ ಮಾಡು, ನೀ ಯಾವಾಗ ಪ್ರಾಣ ಹೋಗ್ತದ ಆವಾಗ ಮೋಕ್ಷನೇ ಆಗಿಬಿಡ್ತದೆ. ಮತ್ತೆಲ್ಲೇ ಅದು ಮೋಕ್ಷ, ದೇಹವೇ ಮೋಕ್ಷ ಅದು ಅಂದ್ಬಿಡ್ತಾರೆ ಅವರು. ಅದಕ್ಕಾಗಿ ಅಂಥ ಮತವಾದಿಗಳು ಎಷ್ಟೋ ಜನ ಗುರುಗಳನ್ನು ಪಡೆದುಕೊಂಡು ಶಿಷ್ಯತ್ವವನ್ನು ಸ್ವೀಕರಿಸಿ ಚಾರ್ವಾಕರ ಶಾಸ್ತ್ರವನ್ನು ಕೇಳಿ ಮತ್ತೆ ಎಲ್ಲಿಗೆ ಹೋದರು? ಪಾಪಾದಿಗಳನ್ನು ಮಾಡಿ ಪಾಪಾನುಗುಣದಿಂದ ಏನು ಕಳ್ಕೊಂಡ್ರು? ಈ ಮಾನವ ದೇಹವನ್ನು ಕಳ್ಕೊಂಡು ನಿಜಗುಣರು ಹೇಳಿದಂತೆ ಗಿಡಮರ ಕ್ರಿಮಿಯಾಗಿ ಹುಟ್ಟಿದ್ರು ನೋಡ್ರಿ. ಗುರುಗಳಲ್ಲಿ ಬಂದಾಗ ನಾವು ಮ್ಯಾಲೆ ಹೋಗ್ಬೇಕು ಮತ್ತು ಕೆಳಗೆ ಬರ್ಬೇಕು. ಶಾಲೆಗೆ ಹುಡುಗರು ಹೋಗ್ತಾವಂದ್ರೆ 8ನೇ ಕ್ಲಾಸ್ ಹೋಗ್ತಾರಂದ್ರೆ 9, 10ಕ್ಕೆ ಹೋಗ್ಬೇಕು. ಶಾಲೆಗೆ ಹೋಗ್ಯಾನ ಮತ್ತು 7, 6ನೇ ಕ್ಲಾಸಿಗೆ ಬಂದನಂದ್ರೆ ಇದು ಯಾವ ಶಾಲೆ ಅಂತಿದು? ಅವನು ಶಾಲೆ ಹೇಳೋ ಮಾಸ್ತರ್ ಹಂಗಿರ್ಬೋದು, ಆ ಶಾಲೆ ಕಲೆ ವಿದ್ಯಾರ್ಥಿ ಹಂಗಿರ್ಬೋದು. ಅವನಿಗಿಲ್ಲಿ ಮೋಕ್ಷ ಪ್ರತಿಪಾದನೆ ಮಾಡುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಆ ಗುರುವಿನಲ್ಲಿ ಹೋದಾಗ ನಿನ್ನ ಮೇಲೆ 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 ಕಳಿಸೋವಿನ ನಿನ್ನ ಕೆಳಗಂತೂ ಎಂದು ಕಳ್ಸಂಗಿಲ್ಲ. ನಿನಗೆ ಆಯಿತು ಕೊನೆ ಮೆಟ್ಟಿಲನ್ನು ಮುಟ್ಟಿಸ್ತಾನ, ನಿನ್ನ ನಡೆಯೋದು ನಿನ್ನ ಜವಾಬ್ದಾರಿ, ನಡೆಯೋದು ನಿಂದು. ಮುಟ್ಸೋ ಗುರಿನದ ನಿನ್ನ ಮುಕ್ತನ ಮಾಡ್ಬೇಕು. ಅವರು ಗುರುಗಳ ಉದ್ದೇಶ ಮುಕ್ತ ಅಂದ್ರೆ ಏನು? ಅಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪೇ ಮೋಕ್ಷ. ನಮಗೆ ಯಾವುದಾದ ಅತ್ಯಂತ ದುಃಖ ಅಂದರೆ ಸಾವು ಅನ್ನೋದೇ ಅತ್ಯಂತ ದುಃಖ. ಸಾಯ್ತೀವಿ, ಎಲ್ಲರಿಗೂ ಗೊತ್ತ, ಸಾಯ್ತೀವಿ. ಇವು ತಮ್ಮ ನಿನಗೆ ಸಾವಿಲ್ಲೋ ಅಂತ ಅವ್ರು ಹೇಳ್ತಾರೆ. ಯಾಕೆ ಸಾವಿಲ್ಲ ಅಂದರೆ ಅಲ್ಲಿ ಪರಮಾತ್ಮ ಸ್ವರೂಪನೇ ಒಳಗೆ ಜೀವಾತ್ಮ. ಬಂಗಾರದ ಆಭರಣದಾಗಿದ್ದಂಗೆ ಆದಲ್ಲ ಬಂಗಾರದಾಗ ಆಭರಣ. ಇಲ್ಲಿ ಕೂಡ ಏನದ? ಪರಮಾತ್ಮನ ಸ್ವರೂಪನೇ ಒಳಗೆ ಜೀವಾತ್ಮನೇ ಪರಮಾತ್ಮ ಜೀವಾತ್ಮ. ನಾವು ಪರಮಾತ್ಮ ಸ್ವರೂಪ ನಾವು ಅಲ್ಲಂತ ತಿಳ್ಕೊಂಡೆ ಅಜ್ಞಾನಕ್ಕೆ ಮೂಲಾಗಿ ದೇಹವೇ ನಾನಂತ ತಿಳ್ಕೊಂಡು ದೇಹದಿಂದ ಅನಂತ ಕರ್ಮಗಳನ್ನು ಮಾಡಿ ಆ ಕರ್ಮದ ಫಲವನ್ನು ಉಣೋದಕ್ಕೋಸ್ಕರವಾಗಿ ಮತ್ತೆ ಜನ್ಮವನ್ನು ಎತ್ತು ಹುಟ್ಟಬೇಕಾಯ್ತು. ಆ ಗುರು ಹೇಳ್ತಾನ, ದೇಹ ನೀನಲ್ಲ, ಯಾಕೆ ನೀನಲ್ಲ? ಸರ ನೀನಲ್ಲ, ಬಳೆ ನೀನಲ್ಲ, ಸರ ನಿನುವಲ್ಲ, ಬಳೆ ನಿನುವಲ್ಲ, ಕಡಗ ನಿನುವಲ್ಲ, ಮತ್ತು ಯಾರು ರೀ ಅಂದರೆ ಯಾರು ಅಲ್ಲ, ಇವು ಎಲ್ಲವೂ ಬಂಗಾರ ಅಂತ ಹೇಳ್ತಾನೆ. ಇಲ್ಲ ಗುರು, ಆಕೆಗೆ ಬಳೆ ಜ್ಞಾನ ಅದ, ಬಂಗಾರ ಜ್ಞಾನ ಇಲ್ಲ. ಇರೋದು ಬಂಗಾರ, ಆದ್ರೆ ಬಳೆ ಜ್ಞಾನ. ಬಳೆ ಆದೇನು ಅದ್ರಾಗ ಮುಟ್ಟಿದಾಗೆಲ್ಲ ಬಂಗಾರನೇ ಅದ. ಆಕೆ ಇರೋ ಜ್ಞಾನ ಏನದ? ಬಳೆ ಜ್ಞಾನ ಅದ.
ಅದಕ್ಕೆ ನಿನಗೆ ಬಳೆ ಅನ್ನುವಂಥ ನಾಮರೂಪದ ಜ್ಞಾನ ಬಂಗಾರದಾಗ ಇಲ್ಲ ನೋಡಮ್ಮ, ಇರೋದು ಬಂಗಾರನೇ ಅದ ಅಂತ ಹೆಂಗ ಬೋಧವನ್ನು ಮಾಡ್ತಾನೆ. ಯುಕ್ತಿಗಳಿಂದ ಸದ್ಗುರು ಬೋಧ ಮಾಡ್ತಾನೆ. ಅಲ್ಲೇನು ಸುಳ್ಳಾಯಿತು? ಬಳೆ ಸುಳ್ಳಾಯಿತು. ಸರದಲ್ಲಿ ಹೋದು, ಸರ ಎಲ್ಲದ ಸರ? ಇರೋದು ಬಂಗಾರ ಅದ, ಕರೆಯೋದು ಸರ ಅದ. ಕರೆಯೋದು ಸರ, ಇರೋದೇನದ? ಬಂಗಾರ ಅದ. ಅಲ್ಲಿ ಏನು ಮಿಥ್ಯೆ ಆಯಿತು? ಸರ ಹೋಯಿತು, ಅಲ್ಲಿ ಬಂಗಾರ ಹುಡಿತು ನೋಡ್ರಿ. ಅದರಂತೆ ಇಲ್ಲಿ ಕೂಡ ದೇಹ ಏನದ ಅದು ಕಳಿತಾನೆ ಗುರುನಾಥ. ದೇಹ ಹೋಗ್ತದ, ದೇಹದ ಒಳಗಡೆ ಇರುವಂಥ ಜೀವಾತ್ಮ ಇರ್ತದೆ ನೋಡಿ. ಅದು ಯಾವಾಗಲೂ ಇರೋದು. ಬಂಗಾರ ಮೊದಲು ಬಂಗಾರ ಅದ, ಕಡೆಗಾದಾಗ ಬಂಗಾರ ಅದ, ನಾಳೆ ಕಾಸು ಬಡ್ದಾಗೂ ಮತ್ತೆ ಬಂಗಾರನೇ ಇರೋದು. ಅದು ಮಾತ್ರ ಬದಲಾವಣೆ ಆಗೋದಿಲ್ಲ. ಅದರಂತೆ ನಾವು ಎಂದು ಉತ್ಪತ್ತಿ ಆಗಿವಿ ಅವತ್ತಿನಿಂದ ಜೀವಾತ್ಮನಿಗೆ ಸಾವು ಅನ್ನೋದಿಲ್ಲ. ಲಕ್ಷ್ಯದಿಡಿಗರಿ ಯಾರೂ ಸಾಯೋದಿಲ್ಲ, ಆದರೆ ಯಾರ ದೇಹ ಉಳಿಯೋದಿಲ್ಲ. ದೇಹ ಹೋತವಷ್ಟೇ, ಜೀವಾತ್ಮನಿಗೆ ಸಾವೇ ಇಲ್ಲ. ಅವನು ಎಲ್ಲಿ ಹೋಗ್ತಾನೆ? ಅವನು ಹುಟ್ಟಿದ್ರೆ ಸಾಯ್ತಾನ. ಯದೃಶ್ಯಂ ತನ್ನಷ್ಟಂ. ಯಾವುದು ಹುಟ್ಟದ ಅದಕ್ಕೆ ನಾಶ ಆದವಿನ ಹುಟ್ಟಲಾರದಕ್ಕೆ ನಾಶನೇ ಇಲ್ಲ ಅಂತ ಗೊತ್ತದ. ನಾವು ಹೇಳ್ತೀವಿ, ನೀವು ಕೇಳ್ತೀರಿ. ಆ ದೃಢ ನಂಬಿಕೆ ಬರ್ಬೇಕಾದ್ರೆ ಬಹಳ ಕಷ್ಟ. ದೃಢ ಆಗಬೇಕಲ್ಲ ಅದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಮಹಾತ್ಮನಂದ್ರೆ, ಯಾವುದೂ ಸಿದ್ಧಿ ಸಿಗೋದಿಲ್ಲ, ಏನು ಕಾರಣವಲ್ಲ. ಮತ್ತು ಹೆಂಗೆ ಕಾಣ್ತದ್ರಿ ಅಂದರೆ, ಸತ್ಯವಾಗಿ ತೋರಿ ಸುಳ್ಳಾಗಿ ತೋರುವುದು. ಸತ್ಯವಾಗಿ ತೋರ್ತದ, ಸುಳ್ಳಾಗ್ಯದ. ಹೆಂಗ? ಸತ್ಯವಾಗಿ ತೋರ್ತದ, ಸುಳ್ಳಾಗಿರ್ಬೇಕು. ನಮ್ಮ ಅನುಭವಕ್ಕೆ ಬರ್ಬೇಕೀಗ. ಸತ್ಯವಾಗಿ ತೋರಿ ಸುಳ್ಳಾಗದು ಯಾವುದಂದ್ರೆ, ಸರಳವಾದ ದೃಷ್ಟಾಂತ ಕೇಳಿರಿ ನಿಮ್ಮ ಮಂದೆಲ್ಲ. ನಸುಗತ್ತಿನಲ್ಲಿ ಹೋಗುವಂಥ ಒಬ್ಬ ವ್ಯಕ್ತಿಗೆ ದಾರಿಯಲ್ಲಿ ಒಂದು ಹಾವು ಕಾಣ್ತದೆ. ಹಾವು ಅದು ಏನಾಗಿತ್ತು ಅಂದರೆ, ಅವನ ದೃಷ್ಟಿಯಲ್ಲಿ ಹಾವೇ ಆಗಿತ್ತು. ಅದ್ರ ಮೇಲೆ ಕಾಲಿಟ್ಟ, ಏನೋ ಮೆತ್ತಗತ್ತಿದಂಗೆ ಆಯಿತು. ಹಾವು ಕಡಿತು ಅಂತ ತಿಳ್ಕೊಂಡ, ಭಯ ಆಯಿತು, ಭೀತಿ ಆಯಿತು, ಸಾಯ್ತೀನಿ ಅಂತ ಒಪ್ಪಿಕೊಂಡ. ಮನೆಗೆ ಹೋದ, ಅಳ್ಳಿಕತ್ತಿದ. ಮನೆಯವರು ಯಾಕೆ ಹೇಳ್ತಿದ್ದೆ, ಕಾರಣ ಏನು, ಏನಾಯ್ತು ಹೇಳಂದಾಗ ಅವನು ಹೇಳ್ದ, ಇಲ್ಲ ಹಾವು ಕಡಿತು ನನಗೆ, ಹಾವು ಕಡ್ದ ಅಂದರು. ಮನೆಯವ್ರಿಗೂ ಗಾಬರಿ ಆಯಿತು. ಎಲ್ಲಿ ಕಡಿತು ಹಾವು? ಯಾವ ಹಾವು ಕಡಿತು? ನಾಗರಾವು, ಮಣ್ಣುಮುಕ್ಕಿನಾವು, ಕ್ಯಾರೆ ಹಾವು, ಹಸುರುಳನು, ಯಾವುದು ಕಡಿತು ಅಂದಾಗ, ಯಾವುದೇನೋ ಅದು ಗೊತ್ತಾಗಲ್ಲ, ಒಟ್ಟು ಹಾವು ಕಡಿತಂದ. ಜಾಗ ಹೇಳಿದ್ನಲ್ಲ, ಒಂದಿಬ್ಬರು ಬ್ಯಾಟ್ರಿ ತೊಗೊಂಡು ಬಂದರು. ಇಲ್ಲೆಲ್ಲನ ಯಾವುದು ಕಡ್ದದ ನಾವನ್ನತ್ತೆ ಪಕ್ಕ ಆಗ್ಬೇಕಲ್ಲ. ಅವನಿಗೆ ಹಾವು ಕಡ್ದಂಗೆ ಆಗ್ಯದ ಅಂತ ನಾ ಪಕ್ಕ ಹೇಳವಲ್ಲ, ಹಾವೇ ಕಡಿತಂತ ಹೇಳವಲ್ಲ. ಅವನು ಬಂದು ನೋಡಿದ್ರು, ಅವನು ಹೇಳಿದ ಜಾಗದಾಗ ಒಂದು ಹಗ್ಗ ಬಿದ್ದಿತ್ತು. ಹಗ್ಗ ತುಳ್ದಾನ, ಹಾವು ತುಳಿದನಂತ ಅವ್ರಿಗೆ ಭ್ರಮೆ ಆಯ್ತು ನೋಡ್ರಿ. ಹಾವು ಬ್ಯಾಟ್ರಿ ಹಾಕಿ ನೋಡಿದಾಗ ಅಲ್ಲಿ ಹಾವು ಅದೇನು ಸುಳ್ಳಾಯ್ತಿಲ್ಲ. ಹಾವು ಸತ್ಯ ಯಾವುದಾಯ್ತು? ಹಗ್ಗದಲ್ಲಿ ತೋರಿ ಹಾವು ಸುಳ್ಳಾಯ್ತಿಲ್ಲ ಅಲ್ಲಿ. ಯಾವಾಗ ವಿಚಾರ ಮಾಡಿ ನೋಡಿದಾಗ. ನಸುಗತ್ತಲ್ಲಿ ಯಾಕೆ ಕಂಡಿತು ಹಂಗ ಅಂದರೆ, ಮನುಷ್ಯನ ನೇಮದ ದೃಷ್ಟಿಗೆ ಪೂರ್ತಿ ಬೆಳಕಿದ್ರೆ ಸಂಶಯನಿಲ್ಲ, ಎಲ್ಲ ಕಾಣ್ತಾವ. ಪೂರ್ತಿ ಕತ್ಲಿದ್ರೆ ಅವನಿಗೆ ಭಯನಿಲ್ಲ, ಏನು ಕಾಣಂಗಿಲ್ಲ. ಅರ್ಧ ಬೆಳಕು ಅರ್ಧ ಕತ್ತಲಿತ್ತಂದ್ರೆ ಇಂಥವೆಲ್ಲ ಭ್ರಾಂತಿ ಆಗ್ತಾವ ನೋಡ್ರಿ. ಭ್ರಾಂತಿ ಆಯ್ತಿಲ್ಲ ಅವನಿಗೆ, ವಿಚಾರ ಮಾಡಿದಾಗ ಹೋಯ್ತಿಲ್ಲ. ಅಜ್ಞಾನ ಅವಸ್ಥೆಯಲ್ಲಿ ನಮಗೂ ಕೂಡ ಈ ಜಗತ್ತು ಸತ್ಯ ಅಂತ ಕಾಣ್ತದ. ನಸುಗತ್ತಲ್ಲ, ಅರ್ಧ ಜ್ಞಾನ ಅರ್ಧ ಅಜ್ಞಾನ. ನಮಗೆ ಪೂರ್ತಿ ಜ್ಞಾನ ಇತ್ತು ಅಂದರೆ ಈ ಸಮಸ್ಯೆನೇ ಇಲ್ಲ, ಎಲ್ಲವೂ ಬ್ರಹ್ಮಮಯ. ಪೂರ್ತಿ ಅಜ್ಞಾನ ಇತ್ತು ಅಂದರೆ ಅವನು ಅದನ್ನು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ, ತಲೆನೇ ಹಾಕೋದಿಲ್ಲ, ಅವನಿಗೆ ಬೇಕಾಗಿಲ್ಲ. ಅವನಿಗೆ ಈಗ ಯಾರಿಗೆ ಬೇಕಾಗ್ಯದ ಅಂದರೆ, ನಾವೇನೀವಲ್ಲ ಪಂಡಿತರು ಅರ್ಧಮರ್ಧ. ಈ ಕಡೆ ಜ್ಞಾನಿಗಳನ್ನಲ್ಲ,
ಪೂರ್ತಿ ಅಜ್ಞಾನಿಗಳಲ್ಲ. ನಮಗೆ ಸಂಶಯ ಬಂದದಕ್ಕೆ ಎಲ್ಲಿ ಬಂದೀವಿ ಅಂದರೆ ಗುರುಶಾಸ್ತ್ರಾದಿಗಳಿಗೆ ಬಂದೀವಿ ನಾವು. ಆವಾಗ ಯಾವಾಗ ಗುರುಶಾಸ್ತ್ರಾದಿ ಜ್ಞಾನಗಳಿಂದ ನಮಗೆ ಯಾವಾಗ ಗುರುಗಳು ಸ್ವಾನುಭವಕ್ಕೆ ತಂದು ಕೊಟ್ಟಾಗ ಇದೇನಾಗ್ತದ, ಇರುವಂಥ ಬ್ರಹ್ಮನಲ್ಲಿ ಜಗತ್ತು ಇದೆ ಅನ್ನೋಂಗ ತೋರಿ ಸುಳ್ಳು ಆಗ್ತದಂತ. ಇದೆ ಅನ್ನಂಗೆ ತೋರ್ತದ. ವಿಚಾರ ಮಾಡ್ತಾನೆ, ಹಗ್ಗದಾಗ ತೋರ್ತಿಲ್ಲ ಹಾವು, ವಿಚಾರ ಮಾಡೋದು ಆಯಿತು. ಹಾವೇನು ಹಾವು ಅಲ್ಲಿ ಅವನು ಹಾವು ಅಂತ ತಿಳ್ಕೊಂಡವನು ಹಾವಿಲ್ಲ. ಹಾವಿಲ್ಲ ಅಂದರೆ ಹೆಂಗೆ ತೋರಿತು ಅಂದರೆ ಭ್ರಮೆಯಿಂದ ತೋರದ, ಭ್ರಾಂತಿಯಿಂದ ತೋರಿತು. ನಮಗೂ ಕೂಡ ಅಜ್ಞಾನ ಅವಸ್ಥೆಯಲ್ಲಿ ಈ ಬ್ರಹ್ಮಮೇನ ಅಂತ ಲಿಂಗದಲ್ಲಿ ನಮಗೆ ಅಂಗ ಕಾಣಕತ್ತದ. ಒಳಗ ಲಿಂಗ ಅದ, ಲಿಂಗದ ಮೇಲೆ ಅಂಗನೇ ಕಾಣ್ತದೆ, ಇವನ್ನ ಲಿಂಗ ಕಾಣಬೇಕು ನಮ್ಗೆ. ಆ ಲಿಂಗಕ್ಕೆ ಲಯನೂ ಇಲ್ಲ, ಗಮನ ಇಲ್ಲ. ಯಾಕೆ ಲಯ ಗಮನ ಇಲ್ಲ ಅಂದರೆ ಅದು ಅಚಲ ಅಂದರು. ಚಲನತ್ವದಿಂದ ಕೂಡಿದ್ದು ಶರೀರ, ಲಿಂಗಕ್ಕೆ ಅಚಲ ಅಂಥೇಳಿ ಮಹಾತ್ಮರು ಹೇಳಿಕಂತ ಬಂದರು. ಈ ರೀತಿಯಾಗಿ ಜಗತ್ತು ಹೇಗೆ ಕಾಣುವುದು ಅನ್ನುವುದನ್ನು ಇನ್ನೂ ಹಲವು ರೀತಿಯಿಂದ ವಿಚಾರದಿಂದ ಮಾಡಿದರೆ ಇದು ಜಗತ್ತಿಗೆ ಯಾರೂ ಕಾರಣವಲ್ಲ. ಕಾರಣ ಅಲ್ಲಂದ್ರೇನು, ಹಗ್ಗದಲ್ಲಿ ಹಾವಿನಂತೆ ಸುಳ್ಳು ಅನ್ಬೇಕಷ್ಟೆ. ಹಗ್ಗದಲ್ಲಿ ಹಾವು ಸುಳ್ಳು, ಮೋಟ ಮರದಲ್ಲಿ ಕಳ್ಳ ಸುಳ್ಳು, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಸುಳ್ಳು. ಇರೋದು ಕಪ್ಪೆ ಚಿಪ್ಪ ಅದ, ಸಾಯಂಕಾಲ ನದಿ ದಂಡಿಗೆ ಬಿದ್ದದ, ಹೋಗಕತ್ತನ, ಆ ಬೆಳ್ಳಿ ಕಣ್ಣಂಗೆ ಕಾಣ್ತದೆ ಮೇಲೆ ಒಳಗೆ, ಬೆಳ್ಳಗಿರ್ತದೆ, ಬೆಳ್ಳಿದ್ದಂಗೆ ಇರ್ತದೆ. ಅವನು ನೋಡಿದ, ಇಲ್ಲಿ ಯಾರ ಬೆಳ್ಳಿ ಕಳ್ಕೊಂಡಾರ ಬಿದ್ದದ ಅಂತ ಅಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ಇರೋದೇನದ, ಕಪ್ಪೆ ಚಿಪ್ಪ ಅದ. ಇವನು ಕಂಡದ್ದೇನದ, ಬೆಳ್ಳಿ ಆಗ್ಯದ ನೋಡ್ರಿ. ಬೆಳ್ಳಿ ಆದೇನಲ್ಲಿ ಇಲ್ಲ, ಇಲ್ಲದ್ದು ಹೆಂಗೆ ತೋರ್ತದ, ತೋರ್ಬಾರ್ದಲ್ರಿ. ಹಗ್ಗದಲ್ಲಿ ಹಾವು ಇಲ್ಲಂತ್ರಿ, ಹೆಂಗೆ ತೋರಿತು? ನೀವೇ ವಿಚಾರ ಮಾಡ್ರಿ ಹೆಂಗೆ ತೋರ್ತಂತ. ಭ್ರಾಂತಿಯಿಂದ ತೋರದ, ಭ್ರಮೆಯಿಂದ ತೋರದ, ಅಜ್ಞಾನದಿಂದ ತೋರ್ತದ. ನಮ್ಮ ಭ್ರಾಂತಿ ಯಾವಾಗ ನಿವೃತ್ತಿ ಹೋಗ್ತದ, ಯಾವಾಗ ನಮ್ಮ ಅಜ್ಞಾನ ನಷ್ಟ ಆಗ್ತದ, ಆವಾಗ ಇದ್ದಕ್ಕಿದ್ದಂಗೆ ಕಪ್ಪೆ ಚಿಪ್ಪು, ಹಗ್ಗನೇ ಹಗ್ಗ ಅಂತ ಯಾವಾಗ ಅಧಿಷ್ಠಾನ ಜ್ಞಾನ ಆಗ್ತದೋ ಆವಾಗ ಈ ದೇಹವನ್ನು ನಾವು ನೋಡ್ತಾ ಹೋದಂಗೆಲ್ಲ ಇದು ಕಾಲ್ಪನಿಕವಾಗಿ ಕರ್ಮಜನ್ಯವಾಗಿ ಕರ್ಮ ಇರೋತನ ತೋರ್ತದ. ಕರ್ಮ ಮುಗಿದ ಮೇಲೆ ಇದು ಬಿಟ್ಟಾಕಿ ಹೋಗ್ಬಿಡ್ತದ. ಯಾವುದು ಹೋಗ್ತದ ಅಂದರೆ ಇಲ್ಲಿ ಎರಡು ವಿಚಾರ, ಬಹಳ ಮಂದಿ ಬಹಳ ಥರ ವಿಚಾರ ಮಾಡ್ತಾರೆ. ಯಾರು ಏನೇ ಮಾಡಲಿ ಆ ಪ್ರಶ್ನೆ ಬೇರೆ, ಅವರವರ ಅನುಭವಕ್ಕೆ ಬಿಟ್ಟಿದ್ದು. ಇಲ್ಲಿ ಜೀವಾತ್ಮನಿಂದ ದೇಹ ಕಡೆಗೆ ಆತದೋ, ದೇಹದಿಂದ ಜೀವಾತ್ಮ ಕಡೆಗೆ ಆತನೋ, ಇದೊಂದು ಪ್ರಶ್ನೆ ಅದು. ಒಳಗ ಜೀವಾತ್ಮನ ದೇಹನ ಆದಿಲ್ಲ. ಸಾವು ಅಂತ ಮರಣ ಅಂತ ಸಮಯ ಬಂದಾಗ ಪ್ರಾಣ ಹೋಗ್ತದಲ್ಲ, ಆವಾಗ ಜೀವನಿಂದ ಪ್ರಾಣ ಕಡೆಗೆ ಆಯಿತು, ಪ್ರಾಣದಿಂದ ಜೀವ ಹೋದ್ನೋ ಅಂತ ವಿಚಾರ ಮಾಡಿದ್ರೆ ಪ್ರಾಣವೇ ಹೋಯ್ತು ವಿನ ಜೀವಾತ್ಮ ಹೋಗಿ ಬರಂಗಿಲ್ಲ. ಯಾಕೆ? ಅವನು ಪರಿಪೂರ್ಣನ. ಪರಿಪೂರ್ಣ ದಿವಸ ಎಲ್ಲಿಗೆ ಹೋಗ್ತದಂತ. ಈಗ ಮಠ ಕಟ್ಟಿ 25 ವರ್ಷ ಆಯಿತು, ನಾಳೆ ಒಂದು ವರ್ಷದಲ್ಲಿ ಬೀಳಬಹುದು, ಕಡೆಗೆ ಆಗ್ಬೋದು. ಬಯಲಿನಿಂದ ಗೋಡೆ ಕಡೆಗೆ ಆಯ್ತು ವಿನ ಗೋಡೆಯಿಂದ ಬಯಲು ಕಡೆಗೆ ಆಗಿಲ್ಲ. ಅದೇನು ಯಾಕಾಗೋದಿಲ್ಲ? ಬಯಲು ಈ ಮಠ ಕಟ್ಟಗೋನ ಆದ, ಮೊದಲು ಕಟ್ಟಿದಾಗೂ ಆದ, ನಾಳೆ ಮಠ ಬಿದ್ದಾಗೂ ಇರ್ತದೆ ಬಯಲು. ಅಂದರೆ ಏನಾಯಿತು? ಬಯಲಿನಿಂದ ಮಠ ಮನೆ ಕಡೆಗೆ ಆದವಿನ ಬಯಲು ಕಡೆಗೆ ಆಗಿಲ್ಲ. ಬಯಲು ಪರಿಪೂರ್ಣ ಆದ. ಹಂಗೆ ಪರಮಾತ್ಮನಿಂದ ಈ ಜಗತ್ತಂದರೆ ಅನಂತ ಜೀವಿಗಳ ಗುಂಪಿಗೆ ಜಗತ್ತಂದ್ರೆ ಒಬ್ಬರೇ ನೋಡಿದ್ರೆ ಜೀವ ಅಂದರು.
ಜೀವನೇ ಜಗತ್ತು, ಜಗತ್ತೇ ಜೀವ. ನಾ ಏನು ಕಡೆಗೆ ಆಗ್ತದ್ರಿ ನಾಳೆ ಅಂದರೆ ಅನಿತ್ಯವಾದ ದೇಹ ಕಡೆಗೆ ಆಗ್ತದ ವಿನ ಅದು ಹಂಗೇ ಇರ್ತದ. ಮತ್ತೆ ಅದೇ ಜಾಗದಾಗ ಮತ್ತೊಂದು ಗೋಡೆ ಕಟ್ಟಿ ಮತ್ತೊಂದು ಮನೆ ಕಟ್ಬೋದು, ಮತ್ತೊಂದು ಮಠ ಕಟ್ಬೋದು. ಅದು ಬಿದ್ದಾಗ ಮತ್ತೊಮ್ಮೆ ಕಟ್ಬೋದು, ಅದು ಬಿದ್ದಾಗ ಮತ್ತೊಮ್ಮೆ ಕಟ್ಬೋದು. ಎಷ್ಟು ಸಲ ಕಟ್ಟಿದು ಬೀಳಬಹುದು, ಬಿದ್ದು ಎದ್ದೇಳಬಹುದು. ಆದರೆ ಬೈಲು ಬಿದ್ದಿಲ್ಲ, ಅದು ಎದ್ದೇಳದಲ್ಲ ನೋಡ್ರಿ, ಯಾವಾಗಲೂ ಇರೋದು. ಅದರಂತೆ ನಮ್ಮೆಲ್ಲರ ಸ್ವರೂಪ ಹೇಗಿದೆ ಅಂತ ವಿಚಾರ ಮಾಡಿದ್ರೆ ಯಾವುದು ಕಾರಣ ಅಲ್ಲ, ಇರೋದು ಒಂದೇ ಒಂದು ಸ್ವಗತ ಭೇದ, ಸುಜಾತಿ ಭೇದ, ವಿಜಾತಿ ಭೇದ ರಹಿತವಾಗಿರ್ತಕ್ಕಂಥದ್ದು ಏನದ ಆ ಪರಬ್ರಹ್ಮ ಪರಮಾತ್ಮವೇ ಕಾರಣ ಇರೋದು. ಕಾರಣನೇ ಹೇಳಕ್ಕೆ ಬರೋಂಗಿಲ್ಲ. ಭಾಳ ಕಾರಣ ಕಾರ್ಯ ಕಾರ್ಯಕಾರಣ ಎಲ್ಲಿ ತಾನೇ ಹೇಳ್ತೀವಿ. ಕಾರ್ಯಕಾರಣ ಇಲ್ಲಿ ಸಿದ್ಧಿಸುವುದಿಲ್ಲ. ವೇದಾಂತ ಶಾಸ್ತ್ರದಲ್ಲಿ ದ್ವೈತದಲ್ಲಿ ಕಾರ್ಯಕಾರಣ ಹೇಳಕ್ಕೆ ಬರ್ತದೆ. ಕಾರ್ಯಕಾರಣ ಹೇಳಿದ್ರೆ ಮತ್ತೇನು ದ್ವೈತಾಪತಿ ದೋಷ ಬರ್ತದ. ಮತ್ತೆ ಪರಮಾತ್ಮ ಇಬ್ಬರಾರ ಅದ್ರಾಗ ಯಾರು ಅವಳು ಜವಳು ಯಾರು, ಏನು ದೊಡ್ಡ ಪರಮಾತ್ಮ ಯಾರು, ಸಣ್ಣ ಪರಮಾತ್ಮ ಯಾರು, ಮತ್ತು ಇವನು ಸಣ್ಣವನು ದೊಡ್ಡವನು ತಂದೆ ತಾಯಿ ಯಾರು, ಹಿಂಗೆ ಒಂದು ಇವ್ರಿಗೆ ಅವ್ರ ಕಾರಣ, ಅವ್ರಿಗೆ ಅವ್ರ ಕಾರಣ, ಅವ್ರಿಗೆ ಅವ್ರ ಕಾರಣ ಚಕ್ರಪತಿ ದೋಷ ಬರ್ತದಂತ ಶಾಸ್ತ್ರ. ಹಾಗಾಗಿ ವೇದಾಂತದಲ್ಲಿ ಇದ್ದಕ್ಕಿದ್ದಂತೆ ಹೇಳುವ ಮಾತನ್ನು ವಶಿಷ್ಠ ಮಹರ್ಷಿಗಳು ಜಗತ್ತಿನ ಬಗ್ಗೆ ಶ್ರೀರಾಮಚಂದ್ರನಿಗೆ ಈ ನುಡಿಯಲ್ಲಿ ಹೇಳ್ತಾ ಬಂದರು. ಸಮಯ ಆದ ಕಾರಣ ನಾಳೆ ದಿನ ಅಲ್ಲಿ ಕ್ರಿಶ್ಚಿಯನ್ ಕರಿ ನಾಳೆ ದಿನ ಈ ಮತ್ತೆ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಮಂಗಲ ಆದ ನಂತರ ಗುರುಪಾದಕ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಇನ್ನೇನು